ಕಲಾಪ ಶಾಂತಿ ಪ್ರಕರಣವನ್ನ ನೋಡ್ತಾ ಇದ್ದೇವೆ. ಮ್ಯೂಟ್ ಮಾಡ್ರಿ ಗೌಡ್ರ. ಗೌಡ್ರ ಗದ್ಲ. ಸೃಷ್ಟಿ ಪ್ರಕ್ರಿಯೆಯನ್ನ ಹೇಳ್ಬೇಕಾದ್ರೆ ಇಲ್ಲಿವರೆಗೆ ಎಷ್ಟು ವಾದಗಳನ್ನು ಹೇಳಿದ್ರಿ? ಯಾರು ಹೇಳ್ತೀರಿ? ಇವ್ರು ಬಂದಾರ ಮಂಜುನಾಥ್. ನಮಸ್ಕಾರ ಗುರುಗಳ. ಓಂ ನಮ ಶಿವಾಯ ಗುರುಗಳ. ನೀವಲ್ಲ, ಈಶ್ವರಪ್ಪ ಅಲ್ಲ, ಮಂಜುನಾಥ್ ಅವ್ರು ಬಂದಾರೇನ್ರಿ? ಇಲ್ಲ, ರೆಕಾರ್ಡಿಂಗ್ ಆಗುದಿಲ್ಲ. ಅವ್ರು ಬಂದಿಲ್ಲ ಅಂದ್ರೆ ರೆಕಾರ್ಡಿಂಗ್ ಆಗುದಿಲ್ಲ. ಇಲ್ಲ ಪ್ರಕಾಶ್ ಮಾಡ್ತಾನ ಸರ್. ಹಾ ಮಾಡ್ರಿ ಪ್ರಕಾಶ್. ಅವ್ರು ಇಲ್ಲ ಅಂದ್ರೆ ಬಾಳ ಮುಖ್ಯ ಅದ ಇದು ಇವತ್ತಿನ ಪಾಯಿಂಟ್. ಬಾಳ ಮಂದಿಗೆ ತಿಳಿಯೋದಿಲ್ಲ, ಕಠಿಣ ಅದ. ಹಾ ಮಾಡ್ರಿ, ನೀವು ಮಾಡ್ರಿ. ಆಮೇಲೆ ಇವ್ರು ಬಂದಾರೇನು? ಮತ್ತಾರು? ಇವ್ರು ದಿವ್ಯಾನಂದ್ರು ಬಂದಾರ. ಏನು ಎಷ್ಟು ವಾದಗಳನ್ನ ಹೇಳ್ದಂಗಾತು? ಯಾರಾದ್ರೂ ಬರ್ಕೊಂಡಿರೇನ? ಯಾರು ಹೇಳ್ತೀರಿ? ಇಲ್ಲಿವರೆಗೆ ಯಾವ್ಯಾವ ವಾದಗಳನ್ನ ಹೇಳಿದ್ರು, ಏನೇನು ಅದ್ರಾಗ ದೋಷಗಳನ್ನ ಹೇಳಿದ್ರು ಹೇಳ್ತೀರಿ? ನಾ ಹೇಳಿ. ಹೇಳ್ರಿ. ಮೊದಲನೇದ್ ಯಾವ್ದು ಹೇಳ್ರಿ? ಮೊದಲೇದು ವೃತ್ತಿವಾದ. ನಾ ಹೇಳಿದ್ ಹೇಳ್ರಿ ಗುರುವೇ. ಪರಿಣಾಮವಾದ, ಆರಂಭವಾದ. ದೋಷಗಳನ್ನ ಹೇಳ್ತೀರಿ ಒಂದೊಂದ? ನಾನು ಆರಂಭವಾದ ಹೇಳೇ ಇಲ್ಲ. ಇಲ್ಲಿ ನಾನಲ್ಲ, ಗೌಡಪಾದ್ರ ಹೇಳಿದ್ದನ್ನ ಅವ್ರು ಹೇಳ್ತಾರ ತೋರಿ, ಅವ್ರು ಹೇಳ್ತಾರ. ಹೇಳಿದ ಪ್ರಕಾರ 4 ವಾದಗಳನ್ನ ಹೇಳ್ಯಾರ. ಯಾವ್ಯಾವ ವಾದಗಳು, ಅದರಲ್ಲಿ ಏನೇನ ದೋಷಗಳದಾವ? ನೈಯಾಯಿಕರು, ವೈಶೇಷಿಕರು, ವೇದಾಂತಿಗಳು, ವಿಜ್ಞಾನವಾದಿಗಳು, ಸಾಂಖ್ಯರು. ಅಂದ್ರೆ ವಿಜ್ಞಾನವಾದಿಗಳು. ನೈಯಾಯಿಕರು ವಿಜ್ಞಾನವಾದಿಗಳು. ಸಾರಿ, ನೈಯಾಯಿಕರು ವಿಜ್ಞಾನವಾದಿಗಳು. ಈಗಿನ ವಿಜ್ಞಾನಿಗಳು ವಾದಿಗಳು ಅಲ್ಲ. ಮತ್ ವಿಜ್ಞಾನವಾದ ಅಂದ್ರ ಅದು ಮತ್ ಬೌದ್ಧದಾಗ ಬರ್ತದೆ, ಮತ್ತತ್ವ ಆಗ್ತೈತೆ. ವಿಜ್ಞಾನಿಗಳು ಈಗೇನ ವಿಜ್ಞಾನ, ಅಟೋಮಿಕ್ ಎನರ್ಜಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತಾರಲ್ಲ, ಇವು ಇದಕ್ಕ ನಿಪುಣತೆ ಇದ್ದವ್ರಿಗೆ ಏನಂತಾರ ಅಂದ್ರೆ ಅವ್ರಿಗೆ ನೈಯಾಯಿಕರು ಅಂತ ಕರಿತೀವಿ ನಾವು. ನೈಯಾಯಿಕರು. ಹೇಳ್ರಿ ಇವ್ರ. ಇದ್ರಾಗ ಇಲ್ಲಿ ಮಟ್ಟ ಯಾವ್ಯಾವ ವಾದಗಳನ್ನ ನೋಡಿದ್ವಿ? ಇವ್ರು ದಿವ್ಯಾನಂದ್ ಹೇಳ್ತಾರ. ಹೇಳ್ರಿ ದಿವ್ಯಾನಂದ್ರ ಹೇಳ್ರಿ. ಅಷ್ಟೇ ಗೊತ್ತೈತ್ರಿ ಜರ. ಮತ್ತೆ ಅದು ಏನದ ಹೇಳಿದೆ? ವಿವರ್ತವಾದ, ಪರಿಣಾಮವಾದ, ಅಜಾತವಾದ ಹೇಳಿರಿ. ಏನಾದ್ರಿ ಗೌಡ್ರ? ವಿವರ್ತವಾದ, ಪರಿಣಾಮವಾದ, ಅಜಾತವಾದ. ಇನ್ನೊಂದ್ ಯಾವ್ದು ಮೂರನೇದ? ಅಜಾತವಾದ. ಇವು 3 ನೆನಪುಳದವ್ರಿ. 3 ನೆನಪುಳದಾವ. ಇನ್ನೊಮ್ಮೆ ಹೇಳ್ತೀನಿ ಕೇಳ್ರಿ, ಎಲ್ಲಾರು ಕೇಳ್ರಿ. ಗೌಡಪಾದಾಚಾರ್ಯರು ಹೆಂಗ್ ಹೊಂಟಾರ ಆ ಪ್ರಕಾರ ಹೇಳಾಕತ್ತೀನಿ. ಉಳಿದಿದ್ವೆಲ್ಲ ಅದಾವ್, ನೀವು ಇಲ್ಲ ಅಂತಲ್ಲ. ಗೌಡಪಾದಾಚಾರ್ಯರು ಹೆಂಗ್ ಹೊಂಟಾರ ಲೈನ್, ಆ ಲೈನ್ ಹೇಳ್ತೇನೆ ನೋಡಿ. ಮ್ಯೂಟ್ ಮಾಡ್ರಿ ಸ್ವಲ್ಪ. ಯಾರ್ದು ಓಪನ್ ಮ್ಯೂಟ್ ಮಾಡ್ರಿ. ಕಠಿಣದ ವಿಷಯ. ಹೇಳಿದ್ರು ತಿಳಿಯಂಗಿಲ್ಲ, ತಿಳಿದ್ರು ಉಳಿಯಂಗಿಲ್ಲ, ಬುಳಿದ್ರು ಹೇಳಾಕ್ ಬರಂಗಿಲ್ಲ. ಮೊದಲನೇದು ಕಾರ್ಯಕಾರಣವಾದವನ್ನ ಹೇಳಿದ್ರು. ಬ್ರಹ್ಮ ಕಾರಣ, ಜಗತ್ತು ಕಾರ್ಯ ಹೇಳಿದ್ರು. ಕಾರ್ಯಕಾರಣವಾದವನ್ನ ಪ್ರಾರಂಭಿಕ ಹಂತದಲ್ಲಿ ಒಪ್ಕೊಡ್ರಿ ಅಂತ ಹೇಳಿದ್ರು. ಅದೇನ್ ತಪ್ಪೇನಿಲ್ಲ ಒಪ್ಕೊಳಕ್. ಕಾರಣ ಹೋಗಿ ಕಾರ್ಯ ಆಗ್ಯದ. ಬ್ರಹ್ಮವೇ ಕಾರಣ, ಜಗತ್ತು ಕಾರ್ಯ
ಅಂತ ತಿಳ್ಕೊಂಡು ಹೇಳ್ತಾರ. ಸಾಮಾನ್ಯವಾಗಿ ಲೌಕಿಕ ಉದಾಹರಣೆ ತಗೊಂಡು ವೇದಾಂತಕ್ಕೆ ಅದನ್ನ ಹಚ್ಚಿ ಹೇಳ್ತಾರ. ಹಾಲು ಕಾರಣ, ಮೊಸರು ಕಾರ್ಯ, ಹಿಂಗ ಹೇಳ್ಬೋದು. ಅದರಲ್ಲಿ ಏನು ದೋಷ ಅದ? ಕಾರಣವು ಕಾರ್ಯಕ್ಕಿಂತ ಮೊದಲು ಇರ್ಬೇಕಾಗ್ತದೆ. ಮತ್ತ ಇನ್ನೊಂದೇನು ಮೊದಲು ಇರ್ಬೇಕಷ್ಟ ಅಲ್ದಲ್ಲ, ಅದು ಪರಿಣಾಮ ಹೊಂದಬೇಕಾಗ್ತದೆ. ಕಾರಣವು ಕಾರ್ಯ ಆಗ್ಬೇಕಾದ್ರೆ ಪರಿಣಾಮ ಹೊಂದಬೇಕಾಗ್ತದೆ. ಮತ್ತೆ ಪರಿಣಾಮ ಹೊಂದದ ಅಂದ್ರೆ ಬ್ರಹ್ಮವೇ ಕಾರಣ, ಜಗತ್ತು ಕಾರ್ಯ ಅಂದ್ರೆ ಏನ್ ತಪ್ಪಾಗ್ತದ ಅಂದ್ರೆ, ಅದು ಕಾರಣ ಬದಲಾವಣೆ ಆತಲ್ಲ. ಈಗ ಕಾರ್ಯ ಆಗ್ಬೇಕಾದ್ರೆ ಬದಲಾವಣೆ ಆತು, ಅದು ಕಾರಣ ಆಗಿ ಉಳಿಲಿಲ್ಲ. ಮತ್ತೆ ಕಾರಣ ಆಗಿ ಉಳಿಲಿಲ್ಲ ಅಂತಂದ್ರೆ ಅದು ಬದಲಾವಣೆ ಆತು ಅಂದಂಗಾತು. ಮತ್ತೆ ಬದಲಾವಣೆ ಆತಂದ್ರೆ ನಮ್ದೇನದ? ಅದು ಸದ್ರೂಪದ ಅಂತ ಹೇಳಿವಿ ನಾವು. ಸದ್ರೂಪ ಅಂದ್ರೇನು? ಮೂರೂ ಕಾಲದಲ್ಲಿ ಬದಲಾವಣೆ ಆಗದೇ ಇರುವಂತ ಬ್ರಹ್ಮ ತತ್ವ ಅನ್ನುವಂತ ವಾಕ್ಯ, ಶ್ರುತಿ ವಾಕ್ಯಕ್ಕೆ ವಿರೋಧ ಬರ್ತದ ಅಂತ ಹೇಳಿದ್ವಿ ನಾವು. ಹಂಗಾರೆ ಅದರಲ್ಲಿ ದೋಷವನ್ನು ಅಲಗಳಿದ್ವಿ. ಮುಂದೆ ಅಸತ್ ಕಾರಣವಾದ ಹೇಳಿದೊಬ್ಬ, ಅಂದ್ರೆ ಶೂನ್ಯದಿಂದ ಅಸತ್ನಿಂದ ಇದು ಸೃಷ್ಟಿ ಆಗೈತಿ ಅಂತ ಹೇಳಿ. ಸೃಷ್ಟಿ ಅಸತ್ನಿಂದ ಆಗೈತಿ ಅಂತಂದ್ರ, ನೀ ಹಾಲಿನಿಂದ ಮೊಸರು ಮಾಡ್ಬೇಡ, ಶೂನ್ಯದಿಂದ ಮೊಸರು ಮಾಡಪ್ಪ ಅಂತ ಹೇಳ್ಬೋದು. ಶೂನ್ಯದಿಂದ ಏನು ಅಸತ್ ಐತಲ್ಲ, ಅಸತ್ ಕಾರ್ಯವಾದ ಐತಲ್ಲ, ಅಸತ್ನಿಂದ ಬಂದೈತಲ್ಲ ಜಗತ್. ಹಂಗಾರೆ ಅಸತ್ ತಗೊಂಡು ನೀನ್ ಏನ್ ಮಾಡು? ಮೊಸರು ಮಾಡು. ಆಕತೇನು? ಆಗಂಗಿಲ್ಲ. ಅಸತ್ ಕಾರಣವಾದ ಸುಳ್ಳು. ಸತ್ಕಾರ್ಯವಾದ ಅಂದ್ರೆ ಏನು? ಮೊದಲು ಇದ್ದಿದ್ದ ರೂಪಾಂತರ ಹೊಂದಿ ಬೇರೆ ರೂಪ ಹೊಂತದ, ಅದಕ್ಕೆ ನಾವು ಸೃಷ್ಟಿ ಅಂತೇವಿ ಅಂತ ಸತ್ಕಾರ್ಯವಾದ ಹೇಳಿದ್ರು. ಸತ್ಕಾರ್ಯವಾದದ ಏನ್ ದೋಷ ಹೇಳಿದ್ರು? ಮೊದಲು ಇದ್ದಿದ್ದ ಅದು ಹುಟ್ಟೈತಿ ಅಂದ್ರ ಅದು ರೂಪಾಂತರ ಆಗೈತಿ ಅಂದ್ರ ಅದಕ್ಕೆ ಹುಟ್ಟು ಅಂತ ಯಾಕೆ ಅನ್ಬೇಕು ಅಂತ ಅಲ್ಲಿ ದೋಷ ತೆಗೆದ್ರು. ಇಲ್ಲದ್ದು ಹುಟ್ಟಿದ್ರೆ ಹುಟ್ಟೈತೆ ಅನ್ಬೇಕು, ಇದ್ದಿದ್ದ ಹುಟ್ಟಿದ್ರೆ ಹುಟ್ಟೈತೆ ಅಂತ ಯಾರು ಅಂತಾರೆ ಅನ್ನೋದಕ್ಕೆ ಅದರಲ್ಲಿ ದೋಷವನ್ನು ತೆಗೆದ್ರು. ಸತ್ಕಾರಣವಾದ ಅಸತ್ಕಾರ್ಯವಾದ, ಸತ್ಕಾರ್ಯವಾದ, ಹಿಂಗ ಎಲ್ಲ ವಾದಗಳನ್ನ ಅಲ್ಲುಗಳಿದ್ರು. ಮುಂದ ಕರ್ಮವೇ ಕಾರಣ ಅಂತಾನು ಪೂರ್ವ ಮೀಮಾಂಸಕರು. ಎಲ್ಲಕ್ಕೂ ಕಾರಣ ಏನಪ್ಪಾ ಅಂದ್ರೆ ಕರ್ಮ. ಆ ಕರ್ಮವನ್ನ ಕಾರಣ ಹೇಳುವುದು ಎಲ್ಲಿ ಒಪ್ಪತೈತೆ ಅಂದ್ರೆ ಲೌಕಿಕವಾದಂತಹ ಪದ್ಧತಿ ಒಳಗೆ ಒಪ್ತೇವಿ. ಅದನ್ನ ನಾವು ಕೂಡ ವೇದಾಂತದಲ್ಲಿಯೂ ಕೂಡ ಸ್ಟಾರ್ಟಿಂಗ್ ಬಂದಾಗ ಒಪ್ತೀವಿ. ಎಲ್ಲಿ ಮಠ ಒಪ್ತೀವಿ ಅಂತಂದ್ರೆ, ನಮ್ಮ ಸಾಧಕರಲ್ಲಿ ಇದ್ದಂತ ಮಲದೋಷ ಮತ್ತು ವಿಕ್ಷೇಪ ದೋಷ ನಿವೃತ್ತಿ ಆಗುವವರೆಗೂ ಬಹಳ ಖಂಡಿತವಾಗಿ ಹೇಳಾಗತ್ತಾರ. ನಮ್ಮಲ್ಲಿದ್ದಂತ ದೋಷಗಳು ನಿವೃತ್ತಿ ಆಗುವವರೆಗೂ ನಾವು ಕರ್ಮ ಕಾರಣವಾದವನ್ನ ಒಪ್ತೀವಿ. ಅಂದ್ರೆ ಟೆಂಪರರಿ ಒಪ್ಕೋತೀವಿ ನಾವು. ಯಾವ್ದಲ್ಲಿ ಮನದೋಷ ವಿಕ್ಷೇಪ ದೋಷ ನಿವೃತ್ತಿ ಆತಂದ್ರೆ ಕರ್ಮ ಕಾರಣವಾದದಾಗೂ ದೋಷಗಳನ್ನ ಕಂಡುಹಿಡಿತೀವಿ. ಆ ಕರ್ಮ ಕಾರಣವಾದದಲ್ಲಿ ಎಷ್ಟು ದೋಷಗಳದಾವ ಅಂದ್ರ 6 ದೋಷಗಳದಾವ ಅಂತ ಹೇಳಿದ್ವಿ. ಆ 6 ದೋಷಗಳಲ್ಲಿ 4 ದೋಷಗಳನ್ನ ನಿನ್ನೆ ಮಠ ಅಲ್ಲುಗಳಿದ್ರು. ಯಾವವು 4 ದೋಷಗಳು? ಇನ್ನು 2 ದೋಷಗಳನ್ನ ಇವತ್ತು ಅಲ್ಲುಗಳಿಬೇಕಾಗ್ಯದ. ನಿನ್ನೆ 4 ದೋಷಗಳನ್ನ ಅಲ್ಲುಗಳಿದ್ರು. ಏನದು? ಒಂದೇದ್ದು ಕರ್ಮ ಇದು ಕಾರಣದ, ಇದು ಮೂಲ ಕಾರಣದ ಈ ಶರೀರಕ್ಕ. ಕರ್ಮದಿಂದ ಶರೀರ ಬಂದದ ಅನ್ನುವಂಥದ್ದು ಒಂದೇ ವಾದ. ಮೊದಲು ಕರ್ಮ, ಆ ಕರ್ಮದ ತಕ್ಕ ಶರೀರಗಳು ಪ್ರಾಪ್ತಿ ಆಗ್ತವೆ ಅಂತ ಒಂದೇ ಕಾರಣ. ಇದರಿಂದ ಏನಾಗ್ತದ? ಕರ್ಮ ಫಸ್ಟ್ ಅಂತ ನಾವು, ಕರ್ಮ ಫಸ್ಟ್ ಅಂತ. ಹಂಗಾರೆ ಮೊದಲನೇ ಕರ್ಮ ಹೆಂಗ್ ಬಂತು ಹೇಳನ್ಬೇಕು. ಕರ್ಮ ಬಂದ ಮ್ಯಾಗ ಶರೀರ ಬರ್ತೈತಿ ಅಂತೆಲ್ಲ ಒಪ್ತೀವಿ. ಮೊದಲನೇ ಕರ್ಮ ಯಾವಾಗ ಆತು ಹೇಳಕ್ ಬರಂಗಿಲ್ಲ. ಇಲ್ರಿ ಅವಾಗ ಹೊಳಸ್ತಾನ. ಇನ್ನೊಂದು ಸಾಧ್ಯತೆ ಹೇಳ್ತಾನ, ಇಲ್ಲ ಕರ್ಮ ಮೊದಲಲ್ಲ, ಶರೀರ ಮೊದಲ ಶರೀರ ಬಂತು, ಆಮ್ಯಾಗ ಆ ಶರೀರ ಕರ್ಮ ಮಾಡ್ತು. ಆ ಕರ್ಮದ ವಾಸನೆಗಳ ಅನುಗುಣವಾಗಿ ಪುಣ್ಯ ಪಾಪಗಳ ಉತ್ಪತ್ತಿ ಆದವು. ಪುಣ್ಯ ಪಾಪಗಳ ಅನುಗುಣವಾಗಿ ಶರೀರಗಳು ಬರ್ಕೊಂತ ಹೋದವು. ಮೊದಲ ಶರೀರ, ಆಮ್ಯಾಗ ಕರ್ಮ, ಆಮ್ಯಾಗ ಶರೀರ, ಆಮ್ಯಾಗ ಕರ್ಮ. ಹಿಂಗ ಮೊದಲ ಮಾತ್ರ ಶರೀರ ತಗೋಬೇಕು ಅಂದ. ಅದನ್ನು ಅಲುಗಳದು. ಮೊದಲ ಶರೀರ ಏನು ಇಲ್ಲದ ಶರೀರ ಮೊದಲನೇ ಶರೀರ ಯಾವಾಗ ಬಂತು? ಅದಕ್ಕೆ ಯಾವ ಕರ್ಮಗಳು ಇದ್ವು ಹೇಳಕ್ ಬರಂಗಿಲ್ಲ. ಮೂರನೇ ಮಾತು ಏನಂತ ಹೇಳಿದವ? ಕರ್ಮ ಮತ್ತು ಶರೀರ ಎರಡು ಒಮ್ಮೆ ಹುಟ್ಟಿದ್ವು ಅಂತ ಹೇಳ್ತಾನ. ಎರಡು ಅದು ಏಕಕಾಲಕ್ಕೆ ಯುಗಪತ್ ಸೃಷ್ಟಿ ಅಂತ ಹೇಳ್ತಾನ. ಹೆಂಗ ಒಂದು ಆಕಳಿಗೆ 2 ಕೋಡುಗಳು ಹುಟ್ಟತಾವ, ಹಂಗ ಯುಗಪತ್ ಸೃಷ್ಟಿ 2 ಒಮ್ಮೆ ಹುಟ್ಟಿದ್ವು ಅಂತ ಹೇಳಿದ್ರೆ ಮೊದಲು ಯಾವ್ದು ಹುಟ್ಟಿತು ಅಂತ ಕೇಳ್ಬೇಕು. 2 ಒಮ್ಮೆ ಹುಟ್ಟ್ಯಾವಂತ ನಾವು. 2 ಹುಟ್ಟ್ಯಾವಂತಂದ್ರೆ
ಅಲ್ಲೇನ್ ದೋಷ ಅದ? ಬೋತ್ ಕರ್ಮ ಅಂಡ್ ಶರೀರ ಒರಿಜಿನೇಟ್ ಸೈಮಲ್ಟೇನಿಯಸ್ಲಿ ಲೈಕ್ ಟೂ ಹಾರ್ನ್ಸ್ ಆಫ್ ದ ಕೌ ಗೋಯಿಂಗ್ ಸೈಮಲ್ಟೇನಿಯಸ್ಲಿ. ಅದ್ರಾಗ ಏನ್ ದೋಷ ಬಂತ್ರಿ? ಅಂದ್ರ ಅದ್ರಾಗ ಏನು ಎರಡು ಒಮ್ಮೆ ಹುಟ್ಟ್ಯಾವಂತಂದ್ರ ಒಂದಕ್ಕೊಂದು ಕಾರಣ ಆಗಂಗಿಲ್ಲ. ಅಲ್ಲಿ ಎರಡು ಒಮ್ಮೆ ಹುಟ್ಟ್ಯಾವಂದ್ರ ಅದಕ್ಕೆ ಕಾರಣ ಆಗ್ಬೇಕಂದ್ರ ಅದು ಮೊದಲು ಇರಬೇಕು. ಕಾರ್ಯ ಆಯ್ತಂದ್ರೆ ಅದು ಆಮೇಲೆ ಇರಬೇಕು. ಎರಡು ಒಮ್ಮೆ ಹುಟ್ಟ್ಯಾವಂದ್ರೆ ಅವುಗಳಲ್ಲಿ ಕಾರ್ಯ ಕಾರಣ ಸಂಬಂಧ ಸಂಭವಿಸುವುದಿಲ್ಲ. ಅಲ್ಲಿ ದೋಷ ಬಂತು. ಇಲ್ರಿ, ನಾಲ್ಕನೇದಂತಾನವ ಕರ್ಮಕ್ಕ ಕಾರಣ ಶರೀರ ಐತಿ, ಶರೀರಕ್ಕ ಕಾರಣ ಕರ್ಮ ಐತಿ. ಹಿಂಗ ಪರಸ್ಪರ ಅವು ಅವಲಂಬಿತ ಆಗ್ಯಾವ. ಏನಂತಾರ ಇವಕ್ಕ? ಅನ್ಯೋನ್ಯ ಆಶ್ರಯ ಅಂತಾರೆ. ಕರ್ಮಕ್ಕ ಆಶ್ರಯ ಶರೀರ ಅದ, ಶರೀರಕ್ಕೆ ಕರ್ಮ ಅದ, ಒಂದಕ್ಕೊಂದು ಪರಸ್ಪರ ಆಶ್ರಯ ಹೊಂದ್ಯಾವ ಅಂತ ಹೇಳ್ತಾನ. ಹಂಗ ಹೇಳಿದ್ರೆ ಏನ್ ದೋಷ ಬರ್ತದ? ಅನೋನ್ಯ ಆಶ್ರಯ. ಅನ್ಯೋನ್ಯ ಆಶ್ರಯ ದೋಷ ಬರ್ತದೆ. ಅನ್ಯೋನ್ಯ ಆಶ್ರಯ ದೋಷ ಬರ್ತೈತಿ. ಅದನ್ನ ಕಳ್ಯಾಕ ಏನ್ ಮಾಡಿದಾವ? ಐದನೇದ್ ಇವತ್ತು ಬರ್ತದ. ಐದನೇದ್ ಏನಂತಾರವ? ಕರ್ಮ ಮತ್ತು ಕಾರಣ ಆರ್ ಪಾರ್ಟ್ ಆಫ್ ಲಾಂಗ್ ಸೀರೀಸ್. ನೋಡ್ರಿ, ಇದು ಒಂದು ಸೀರೀಸ್ ಅದ, ಒಂದು ಸರಪಣಿ ಅದ. ಆ ಸರಪಣಿ ಒಳಗ ಕಾರ್ಯಕಾರಣಗಳು ಹೊಂಟಾವ. ಕಾರ್ಯ ಆಗಿಂದ ಕಾರಣ, ಕಾರಣ ಆಗಿಂದ ಕಾರ್ಯ, ಕಾರ್ಯ ಆಗಿಂದ ಕಾರಣ, ಕಾರಣ ಆಗಿಂದ ಕಾರ್ಯ, ಕಾರ್ಯ ಆಗಿಂದ ಕಾರಣ, ಕಾರಣ ಆಗಿಂದ ಕಾರ್ಯ. ಹಿಂಗೊಂದು ಸರಪಣಿ ಅದ ರೀ. ಆ ಸರಪಣಿ ಒಳಗೆ ಹೊಂಟದ ಇದು. ಶರೀರ ಈಸ್ ಬಾರ್ನ್ ಔಟ್ ಆಫ್ ಕಾರಣ, ಕಾರಣ ಈಸ್ ಬಾರ್ನ್ ಆಫ್ ಶರೀರ. ಹಿಂಗ ಒಂದು ಸರಪಣಿ ಒಳಗ ಆಗಾಗತ್ತದ. ಹೆಂಗಪ್ಪ ಅಂತಂದ್ರ ಬೀಜದಿಂದ ಗಿಡ, ಗಿಡದಿಂದ ಬೀಜ, ಬೀಜದಿಂದ ಗಿಡ, ಗಿಡದಿಂದ ಬೀಜ. ಅವಾಗ ಏನ್ ದೋಷ ಬರ್ತದ? ಮೊದಲು ಯಾವುದು? ಅನವಸ್ಥಾ ದೋಷ ಬರ್ತದ. ಅದು ಎಲ್ಲಿ ಮಟ ಹೇಳವ್ ನೀನು? ಕಾರ್ಯದಿಂದ ಕಾರಣ, ಕಾರಣದಿಂದ ಕಾರ್ಯ, ಕಾರ್ಯದಿಂದ ಕಾರಣ, ಕಾರಣದಿಂದ ಕಾರ್ಯ. ಎಲ್ಲಿ ಮಟ ಹೇಳವ್ ನೀನು? ಅಪ್ಪನಿಂದ ಮಗ, ಮಗನಿಂದ ಮತ್ತೆ ಮಗನಿಂದ ಮಗ, ಮೊಮ್ಮಗ, ಮೊಮ್ಮಗನಿಂದ ಮೊಮ್ಮಗ, ಮಾವು ಗಿರಿಮೊಮ್ಮಗ, ಗಿರಿಮೊಮ್ಮಗನಿಂದ ಮತ್ ಗಿರಿಮೊಮ್ಮಗ. ಹಿಂಗ್ ಹೇಳ್ಕೊಂತ ಹೋದಿ. ಎಲ್ಲಿ ಮಟ ಹೇಳ್ಕೊಂತ ಹೋಗವ ನೀನು? ಹಂಗಾರ ಹಂಗ ಹೇಳಿದ್ರೆ ಏನ್ ದೋಷ ಆಗ್ತದ? ಅವೆಲ್ಲ ವಿಚಾರ ಮಾಡೋದಾರ ಇವತ್ತ. ಸ್ವಲ್ಪ ಲಕ್ಷ ಕೊಟ್ಟು ಕೇಳ್ರಿ. ನಿಮಗೇನ ಕೇಳಿದಾಗ ಹೇಳಿದಾಗ ತಿಳ್ದಂಗ ಆಗ್ತದ. ಮತ್ತೊಂದು 24 ತಾಸದಾಗ ಏನ್ ಹೇಳಿದ್ರು ಅವ್ರಿಗೆ ಗೊತ್ತು, ನಮಗೇನ್ ಗೊತ್ತಿಲ್ಲ. ಯಾರಿಗ್ ಗೊತ್ತು? ಗೌಡಪಾದರಿಗೆ ಗೊತ್ತು ಅನ್ನುವಂತ ಮಾತು ಬರಬಾರ್ದು. ದೋಷಗಳಿಂದ ಕೂಡ್ಯಾವ ಇವೆಲ್ಲ, ಅನವಸ್ಥಾ ದೋಷಗಳಿಂದ ಕೂಡ್ಯಾವ. ಅನ್ಯೋನ್ಯಾಶ್ರಯ, ಅನವಸ್ಥಾ, ಚಕ್ರಿಕಾಪತಿ ದೋಷ ಹಿಂಗೆಲ್ಲ ಬರ್ತಾವ. ಅಂದ್ರ ಎರಡಿದ್ದಾಗ ಅನ್ಯೋನ್ಯಾಶ್ರಯ, ಎರಡಕ್ಕಿಂತ ಹೆಚ್ಚಿಗೆ ಇದ್ದಾಗ 3 ಚಕ್ರಿಕಾಪತ್ತಿ. ಗೌಡಪಾದ ಈಸ್ ಎಂಗೇಜ್, ಪೇಜ್ ನಂಬರ್ 237. ಈಗ ಏನ್ ಹೇಳಿದೆ ಅದನ್ನ ಇನ್ನೊಮ್ಮೆ ಹೇಳ್ತಾರೆ, ಕೇಳ್ರಿ, ಲಕ್ಷ ಕೊಟ್ಟು ಕೇಳ್ರಿ. ಗೌಡಪಾದ ಎಂಗೇಜ್ ಇನ್ ದ ಹೀಸ್ ಮೇನ್ ಟೀಚಿಂಗ್ ವಿಚ್ ಈಸ್ ಟೀಚಿಂಗ್ ಆಫ್ ಉಪನಿಷತ್ ಅಜಾತಿವಾದ. ಗೌಡಪಾದರು ಏನ್ ಹೇಳಕತ್ತಾರಂದ್ರ, ನೀವು ಕಾರ್ಯಕಾರಣವಾದವಾಗ್ಲಿ ಅಥವಾ ಅಸತ್ ಕಾರ್ಯವಾದವಾಗ್ಲಿ ಅಥವಾ ಸತ್ಕಾರ್ಯವಾದವಾಗ್ಲಿ ಅಥವಾ ಕರ್ಮವೇ ಕಾರಣವಾದವಾಗ್ಲಿ ಶಾಸ್ತ್ರಕ್ಕೆ ಬರೋಕ್ಕಿಂತ ಮೊದಲು ಒಪ್ಕೊಡ್ರಿ, ಬೇಡ ಅಂತ ಹೇಳಂಗಿಲ್ಲ. ಲೌಕಿಕದಾಗ ಒಪ್ಕೊಡ್ರಿ, ಬೇಡ ಅಂತ ಹೇಳಂಗಿಲ್ಲ. ಕುಂಬಾರ ನಿಮಿತ್ತ ಕಾರಣ, ಕಟಿಗಿ ಉಪಾದಾನ ಕಾರಣ. ಅಲ್ಲಿ 2 ಅದಾವ, ಹೇಳಕ್ ಬರ್ತದ. ತಾಯಿ ಉಪಾದಾನ ಕಾರಣ, ತಂದೆ ನಿಮಿತ್ತ ಕಾರಣ. ಇಲ್ಲೇ ಮಗ ಮೊಟ್ಟ ಹುಟ್ಟುದಕ್ಕೆ ಇನ್ನೊಂದು ಹೇಳಬಹುದು. ಇಲ್ಲೇನು ಹೇಳ್ರಿ, ಬೇಡ ಅನ್ನಂಗಿಲ್ಲ. ಒಪ್ಪಿಗೆ ಹೊಂದಿಕೆ ಆಗ್ತದೆ. ಆದ್ರ ಅದನ್ನು ತಗೊಂಬಂದು ಬ್ರಹ್ಮ ಜಗತ್ತಿಗೆ ಕಾರಣ ಅನ್ನುವಲ್ಲೇ ಹೊಂದಿಕೆ ಆಗೋದಿಲ್ಲ. ಅಜಾತಿವಾದವನ್ನು ಒಪ್ತೀವಿ ನಾವು. ನಿಮ್ಮಲ್ಲಿ ಮನದೋಷ ನಿವೃತ್ತಿ ಆಗೋ ಮಟ ನಿಮಗೆ ಒಮ್ಮಗಲೇ ಅಜಾತಿವಾದ ಹೇಳಿದ್ರೆ ತಿಳಿಯಂಗಿಲ್ಲ. ಅದಕ್ಕ ಏನ್ ಮಾಡ್ತದ ಶಾಸ್ತ್ರ? ನಾವ್ ಹೆಂಗದೇವಿ ಹಂಗ ಅದು ಅನುವಾದ ಒಪ್ಕೋತದ. ನಮ್ ಕೂಡ ಅದು ಒಪ್ಕೋತದ, ಅನಿವಾರ್ಯವಾಗಿ ಒಪ್ಕೋತದ, ಉದ್ದೇಶ ಪೂರ್ವಕ ಒಪ್ಕೋತದ. ಏನೋ ಒಂದು ಉದ್ದೇಶದ ಉಪನಿಷತ್ತಿಗೂ ಹೊಂದ್ಕೋತದ. ಅದಕ್ಕೆ ಅದು ಏನ್ ಹೇಳ್ತದ? ತಸ್ಮಾತ್ ಆತ್ಮನ ಆಕಾಶ. ಸೃಷ್ಟಿ ಹೇಳ್ತದ, ಅದು ಉಪನಿಷತ್ತು ಸೃಷ್ಟಿ ಹೇಳ್ತದ. ಅದು ಹೇಳಬೇಕು ಅಂತ ಹೇಳುದಿಲ್ಲ, ಅಥವಾ ಅದು ಒಪ್ಪಗೊಂಡೈತಿ ಅಂತ ಹೇಳುದಿಲ್ಲ. ನಾವು ಅದನ್ನ ಸೃಷ್ಟಿ ಒಪ್ಪಗೊಂಡೇವಿ ಅಂತ ತಿಳ್ಕೊಂಡು ನಮ್ಮ ಸಲುವಾಗಿ ಅದು ಒಪ್ಕೊಂಡದ ಏನ್ರಿ? ನಮ್ಮ ಸಲುವಾಗಿ ಅದು ಒಪ್ಕೊಳ್ತದ. ಅನುವಾದ ಅದಕ್ಕೆ ಅನುವಾದ ಅಂತಾರ. ನಾವು ಒಪ್ಪೇವಂತ ಅವ್ರು ಒಪ್ತದ. ಆಮ್ಯಾಗ ನಾವು ಹೆಂಗ ನಮ್ಮಲ್ಲಿ ಮನದೋಷ ಮತ್ತು ನಿವೃತ್ತಿ ಆಗ್ತದ, ಯಾವುದು ವಿಕ್ಷೇಪ ದೋಷ ನಿವೃತ್ತಿ ಆಗ್ತಾವ.
ಅಂತಃಕರಣದಲ್ಲಿ ದೋಷ ಕಳ್ಯಾಕ ಇವು ಇದ್ರ ನಡೀತದ. ಯಾಕಂದ್ರ ಒಮ್ಮಲೆ ಅಜಾತವಾದ ಹೇಳಿದ್ರೆ ಯಾರು ಬರೋದಿಲ್ಲ ಕೇಳಾಕ. ಏನು ಬಿಡ ಮರ ಏನೋ ಹೇಳಿದ್ರ ತಿಳಿಯಂಗಿಲ್ಲ ಬಿಡಂಗಿಲ್ಲ. ಆ ಅಜಾತಿವಾದವನ್ನ ಕೇಳುವಷ್ಟು ಅಧಿಕಾರತ್ವರ ಪ್ರಾಪ್ತಿ ಆಗ್ಬೇಕಲ್ಲ. ಅದಕ್ಕ ಅದು ಏನ್ ಮಾಡದ, ಈ ಒಂದು ಪ್ರಕ್ರಿಯೆಯನ್ನು ಒಪ್ಕೊಂಡದು. ಅಲ್ಲಿ ಮಠ ನಡೀತದ, ಇಲ್ಲ ಅಂತಲ್ಲ, ನಡೀತದ. ಆದ್ರೆ ಯಾವಾಗ ಮನದೋಷ ನಿವೃತ್ತಿ ಆಗ್ತದ, ವಿಕ್ಷೇಪ ನಿವೃತ್ತಿ, ಅವಾಗ ಮಾತ್ರ ಅದನ್ನ ಬಿಡಬೇಕಾಗ್ತದ. ಕೈ ಕಾಲ ಕಸು ಬಂದ್ರ ಆ 3 ಗಾಲಿದ ಏನು ಚಕಡಿ ಕೊಟ್ಟಿರ್ತಾರ ಅದ್ ಹಿಡ್ಕೊಂಡು ಅಡ್ಯಾಡಕ, ಅದನ್ನ ಬಿಡಬೇಕಾಗ್ತದ. ನಾ ಮುದುಕಾದ್ರೂ ಬಿಡಂಗಿಲ್ಲ ಅಂದ್ರ, ಕಾಲ್ ಬಂದಾವ್ ಕಾಲ ಕಸು ಬಂದೈತಂದ್ರು ಬಿಡಂಗಿಲ್ಲ ಅಂದ್ರ ಬಿಡಬೇಕಾಗ್ತದ. ಗಾಡಿ ಹಿಡ್ಕೊಂಡು ಅಡ್ಡಾಡ್ಬೇಕು, ಆಮ್ಯಾಗ ಗಾಡಿನೂ ಬಿಡ್ಬೇಕು, ಆಮ್ಯಾಗ ಸ್ವತಂತ್ರವಾಗಿ ಅಡ್ಡಾಡ್ಬೇಕು ಮಗು. As a part of that, he is pointing out that since creation cannot be accepted at all, any theory of creation will have several logical fallacies. ಮುಂದೆ ಬರ್ತಾ ಬರ್ತಾ ಏನದ, ನೀವು ಅಕಸ್ಮಾತ್ ಸೃಷ್ಟಿಯನ್ನು ಒಪ್ಪಿದ್ರೆ ಏನು ದೋಷಗಳು ಬರ್ತಾವ ಅನ್ನೋದನ್ನ ಹೇಳ್ತಾರ ಅವರು. To establish that conclusion, he takes different theories of creation and shows the logical fallacies. ಹಂಗಾರೆ ಸೃಷ್ಟಿಗಳು ಎಷ್ಟದಾವ? ಕಾರ್ಯಕಾಲ ಮೊದಲಿನ ಮತ್ತು ಹೇಳಂಗಿಲ್ಲ. ಈಗ ಮೊದಲಿನ 3 ಮುಗಿದಾವ. ಈಗ 4ನೇದು ಏನದ, ಕರ್ಮ ಕಾರಣವಾದದಲ್ಲಿ ಏನೇನು ಸಾಧ್ಯತೆಗಳದಾವ ಅವನು ಒಂದು ಲಿಸ್ಟ್ ಮಾಡ್ತಾನ. ಆ ಲಿಸ್ಟ್ ಮಾಡಿ ಅದ್ರ ಏನು ಸಾಧ್ಯತೆ, ಯಾಕೆ ಅದ್ರ ಏನ್ ದೋಷದ ಹೇಳ್ತಾರ. ಆ ದೋಷ ಹೇಳಿದ್ರಿಂದ ದೋಷಪೂರ್ಣವಾದಂತಹ ಸೃಷ್ಟಿಯನ್ನ ಒಪ್ಪಬಾರದು ಅಂದ್ರೆ ಸೃಷ್ಟಿ ಆಗೇ ಇಲ್ಲ ಅನ್ನುವಂತ ನಿರ್ಣಯ ಮಾಡ್ತೀವಿ. ಸೃಷ್ಟಿ ಆಗೇ ಇಲ್ಲ ಅನ್ನುವಂತ ನಿರ್ಣಯ ಮಾಡಾಕ ಇದು ತರ್ಕಬದ್ಧ ವಿಚಾರಗಳಿವು. ಆದ್ರೆ ನಮಗ್ ಹೆಂಗ್ ಕಂಡು ಹಿಡಿದೇವಿ ಸೃಷ್ಟಿ ಆಗಿಲ್ಲ ಅಂತ ಹೆಂಗ್ ಕಂಡು ಹಿಡಿದೇವಿ ಅಂತ ಕೇಳಿದ್ರೆ, ನಾವು ಏನ್ ಮಾಡಿದೇವಿ, ಅಂದ್ರ ನಾವು ಉಪನಿಷತ್ತು ವಾಕ್ಯಗಳಿಂದ ಆಧಾರವಾಗಿ ಸೃಷ್ಟಿ ಆಗಿಲ್ಲ ಅಂತ ಹೇಳಾಕತ್ತೀವಿ. ನಾವು ಸುಮ್ಮನೆ ಹಂಗ ಅಂದಾಜ್ ಪಟ್ಟಿ ಮ್ಯಾಗ ಹೇಳಾಕತ್ತಿಲ್ಲ. ಒಂದ್ ಹಂಗೆ ಹಾಸ್ಯ ಹೇಳ್ತೇನೆ, ನೆನಪಾಗ್ಯದ. ಸೂರ್ಯಗ್ರಹಣ ಹಿಡಿದಿತ್ತಂತ ಏನ್ರಿ, ಸೂರ್ಯಗ್ರಹಣ ಹಿಡಿದಿತ್ತಂತ. ಒಬ್ಬ ಹೆಣ್ಮಗಳು ಏನ್ ಮಾಡಿದ್ಲಂತ, ಆ ಸೂರ್ಯಗ್ರಹಣವನ್ನ ನೋಡ್ಬೇಕು ಅಂತ ಹಿಂಗ ಸ್ವಲ್ಪ ಕೈ ಮರಿ ಮಾಡಿ ಹಿಂಗ್ ನೋಡಿದ್ಲಂತ, ಮ್ಯಾಲೆ ಎಡಗೈ ಮ್ಯಾಲೆ ಮಾಡಿ ನೋಡಿದ್ಲಂತ. ಅಯ್ಯ ಸೂರ್ಯಗ್ರಹಣ ಹಿಡ್ದೈತಿ, ಕೆಟ್ಟ ವಾಸನೆ ಐತಿ ಅಂದಂತ. ಗ್ರಹಣ ವಾಸನೆ ಐತಿ, ಇನ್ನು ಕೈಯಾಗ ಉಗುರ್ನಾಗ ಏನ ಹೊರಸಿಕೊಂಡೈತೇವ ವಾಸನಿ. ಹಂಗ ಆಗೈತಿ ನಮ್ ಬಾಳೆ ಏನ್ರಿ. ಲಾಜಿಕಲ್ ಏನೇನ ನಾವು ಒಪ್ಪಿದ್ವಂದ್ರ ಏನೇನು ದೋಷಗಳ ಬರ್ತಾವ ಅಂತ ಹೇಳಿ ಆ ದೋಷಗಳನ್ನ ಅಲ್ಲಗಳದು ಸೃಷ್ಟಿ ಆಗೇ ಇಲ್ಲ ಅಂತ ಹೇಳೋದದು ನಮ್ದು ವಾದ. ಒಂದ್ ವೇಳೆ ಸೃಷ್ಟಿ ಆಗೇತಂದ್ರು ಕೂಡ ಇದು ಯಥಾರ್ಥ ಸೃಷ್ಟಿ ಅಲ್ಲ, ಇದು ಮಾಯಾ ಸೃಷ್ಟಿ, ಕಲ್ಪಿತ ಸೃಷ್ಟಿ ಅಂತ ಒಪ್ಕೋತೀವಿ ನಾವು. ಹಗ್ಗದಲ್ಲಿ ಹಾವಿನ ಉದಾಹರಣೆ ಕೊಡ್ತೀವಿ. ಹಾವು ಹೆಂಗ್ ಉತ್ಪತ್ತಿ ಆಗೈತ್ರಿ? ಅಜ್ಞಾನದಿಂದ. ಅಲ್ಲಿ ಆವರಣ ಭಂಗ ಆಗ್ಲಿಲ್ಲ. ಆ ಆವರಣ ಭಂಗ ಆಗಿತ್ತಂತಂದ್ರ, ಸಾಕಷ್ಟು ಬೆಳಕಿತ್ತಂದ್ರ ಆವರಣ ಭಂಗ ಆಗ್ತಿತ್ತು, ಅಲ್ಲಿ ಹಗ್ಗ ಅನ್ನುವಂತ ಜ್ಞಾನ ಆಗ್ತಿತ್ತು. ಆ ಹಗ್ಗ ಅನ್ನುವಂತ ಜ್ಞಾನ ಆಗ್ಲಿಲ್ಲ ಅಂದಾಗ ಆ ಅಜ್ಞಾನ ಏನದ, ಅದ ಒಡೆದು ಅದು ಹಾವಾಗಿ ತೋರ್ಯದ. ಅಜ್ಞಾನವೇ ಹಾವಾಗಿ ತೋರ್ಯದ ಅಂತ ನಾವು ವಾದ ಮಾಡ್ತೀವಿ. ಹಂಗ ಜಗತ್ತು ಯಾಕೆ ತೋರಾಗತೈತಿ ಅಂದ್ರ ಬ್ರಹ್ಮನನ್ನ ಬ್ರಹ್ಮವಾಗಿ, ಅಲ್ಲಿ ಬ್ರಹ್ಮದರಿ ಜಗತ್ತಿಲ್ಲ, ಪರಮಾತ್ಮ ತತ್ವ ಅದ ಎಲ್ಲ ಕಡೆನು. ನೀವ್ ಎದುರಿಗೆ ನಿಮ್ಗೆ ಏನ್ ಕಾಣಾಕತ್ತಾವ, ನಮ್ಮ ಎದುರಿಗೆ ಏನ್ ಕಾಣಾಕತ್ತಾವಲ್ಲ, ಗಿಡ ಮರಗಳು, ವನಗಳು, ಅರಣ್ಯ, ಪಕ್ಷಿಗಳು, ಪ್ರಾಣಿಗಳು, ಜೀವರಾಶಿಗಳು, ಜೀವಂತ ಶರೀರ ಆಗ್ಲಿ, ಜಡವಾದ ಶರೀರಗಳಾಗ್ಲಿ, ಪುಸ್ತಕ, ಇವೆಲ್ಲ ಏನದಾವು ಅಂದ್ರ ಪರಮಾತ್ಮ ತತ್ವ ಬ್ರಹ್ಮದವ. ಆವರಣ ಭಂಗ ಆಗಿಲ್ಲ. ಆವರಣ ಭಂಗ ಆಗದೆ ಇದ್ದಕ್ಕ ಅಲ್ಲಿ ಅದರ ಆಶ್ರಿತವಾದಂತ ಅವಿದ್ಯೆ ಅದು ಏನಾಗ್ಯದ, ಕ್ಷೋಭೆಗೊಂಡು ಜಗತ್ತಿನ ಪದಾರ್ಥಗಳಾಗಿ ತೋರಾಗತ್ತಾವ. ಶರೀರ ನನ್ನ ಶರೀರ ಆಗಿ ತೋರಾಗತ್ತದ, ನನ್ನ ಹೆಂಡತಿ ಶರೀರ ಆಗಿ ತೋರಾಗತ್ತದ, ನನ್ನ ಮಗನ ಶರೀರ, ಮಗಳ ಶರೀರ, ಸಂಬಂಧಿಕರ ಶರೀರ, ಅರಣ್ಯ, ವನ, ಸರೋವರ, ಸಮುದ್ರ, ಹಿಮಾಲಯ ಪರ್ವತ, ಇವೆಲ್ಲ ತೋರಾಗತ್ತಿದ್ದು ಏನದ, ಅದು ಬ್ರಹ್ಮದರಿ. ಇದು ವೇದಾಂತದ ನಿಲುವದ. ಆವರಣ ಭಂಗ ಆಗ್ಲಾರ್ದಕ್ಕ ಭ್ರಮೆ ಆಗ್ಯದ. ಆ ಅವಿದ್ಯ ಸ್ಫುಟವಾಗಿ ತೋರಿ ಅದು ಒಡೆದು ಅದು ಜಗತ್ತಾಗಿ ತೋರಾಗತ್ತದ. ಇದು ನಮ್ಗೆ ವಾದದ. ಜಗತ್ ಇಲ್ಲವೇ ಇಲ್ಲ, ಹುಟ್ಟೇ ಇಲ್ಲ. ಅದು ಹುಟ್ಟೈತಂದ್ರು ಕಲ್ಪಿತ ಅದ.
ಭ್ರಮೆದಿಂದ ಹುಟ್ಟಿಯದ, ನಿಜವಾಗಿ ಹುಟ್ಟಿಲ್ಲ ಅನ್ನುವಂಥದ್ದು ವೇದಾಂತದ ಗುರಿ ಅದ. ಟು ಎಸ್ಟಾಬ್ಲಿಷ್ ದಿಸ್ ಕನ್ಕ್ಲೂಷನ್, ಈ ಕನ್ಕ್ಲೂಷನ್ ಹೇಳಕ ಹಿ ಟೇಕ್ಸ್ ಡಿಫರೆಂಟ್ ಥಿಯರೀಸ್ ಆಫ್ ಕ್ರಿಯೇಷನ್ ಅಂಡ್ ಶೋಸ್ ದ ಲಾಜಿಕಲ್ ಫ್ಯಾಲಸೀಸ್. ಹಂಗಾರೆ ಸೃಷ್ಟಿ ಆಗೈತೆ ಅನ್ನೋರು ಯಾವ್ಯಾವ ರೀತಿಯಿಂದ ಹೇಳ್ತೀರಪ್ಪ ಬರ್ರಿ ನಾ ಲಿಸ್ಟ್ ಮಾಡ್ತೀನಿ ಅಂತ. ಎಲ್ಲೇ ಈಗ ಮೊದಲಿನ 3 ವಾದ ಬಿಟ್ಟು 4ನೇ ವಾದದಾಗ ಕರ್ಮ ಕಾರಣವಾದದಾಗ 6 ಮತ್ ಭಾಗ ಮಾಡ್ತಾರೆ. We have seen such theories and we are in the midst of the 4th one. 4ನೇದು ಕಾರ್ಯಕಾರಣವಾದ ಅನ್ನೋದ್ರಲ್ಲಿ ನಾವು ಈಗ 4 ನೋಡಿದೀವಿ ನಿನ್ನೆ ಕ್ಲಾಸ್ ನಲ್ಲಿ, ಇನ್ನು 2 ನೋಡ್ಬೇಕಾಗ್ಯದ. ಫಸ್ಟ್ ಹಿ ರೆಪ್ಯೂಟೆಡ್ ಕಾರ್ಯಕಾರಣವಾದ, ಬ್ರಹ್ಮ ಕಾರ್ಯವಾದ. ಕ್ರಿಯೇಷನ್ ಕೆನಾಟ್ ಕಮ್ ಔಟ್ ಆಫ್ ಬ್ರಹ್ಮನ್, ಬ್ರಹ್ಮನಿಂದ ಸೃಷ್ಟಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಬ್ರಹ್ಮ ಕೆನಾಟ್ ಸರ್ವ್ ದಿ ನಿಮಿತ್ತ ಕಾರಣಂ ಅಂಡ್ ಬ್ರಹ್ಮನ್ ಬೈ ಇಟ್ ಸೆಲ್ಫ್ ಕೆನಾಟ್ ಸರ್ವ್ ಆಸ್ ಉಪಾದಾನ ಕಾರಣಂ ಆಲ್ಸೋ. ಬ್ರಹ್ಮ ನಿಮಿತ್ತ ಕಾರಣನೂ ಆಗಂಗಿಲ್ಲ, ಉಪಾದಾನ ಕಾರಣನೂ ಆಗಂಗಿಲ್ಲ. therefore he reputed ಅಸತ್ ಕಾರ್ಯವಾದ ಇಂಡೈರೆಕ್ಟ್ಲಿ, ಅಸತ್ ಕಾರ್ಯವಾದವನ್ನ ಅಲುಗಳೆದರು. ದಿಸ್ ವಾಸ್ ಡನ್ ವಿತ್ ದ ಹೆಲ್ಪ್ ಆಫ್ ಸತ್ಕಾರ್ಯವಾದ, ಸತ್ಕಾರ್ಯವಾದವನ್ನು ಹಿಡ್ಕೊಂಡು ಅಸತ್ಕಾರ್ಯವಾದವನ್ನು ಅಲುಗಳೆದ್ರು. ದ ಥರ್ಡ್ ಥಿಯರಿ ಹಿ ರೆಫ್ಯೂಟೆಡ್ ವಾಸ್ ಸತ್ಕಾರ್ಯವಾದ. 3ನೇದು ಯಾವ್ದು ಅಲುಗಳೆದ್ರು? ಸತ್ಕಾರ್ಯವಾದವನ್ನು ಅಲುಗಳೆದ್ರು. ವಿಚ್ ಒನ್ ಆಫ್ ದ ಮೋಸ್ಟ್ ಪವರ್ಫುಲ್ ಥಿಯರೀಸ್ ಪ್ರೊಫೌಂಡೆಡ್ ಬೈ ಸಾಂಖ್ಯ ಫಿಲಾಸಫರ್ಸ್. ಬಹಳ ಮಂದಿ ಸತ್ಕಾರ್ಯವಾದವನ್ನು ಒಪ್ತಾರೆ. ಬಹಳ ಗಟ್ಟಿಮುಟ್ಟಾದ ಶಾಸ್ತ್ರ ಅದ ಅದು. ಆದ್ರೆ ಅದು ಏನದ? ವೇದ ಬಾಹಿರದ. ಅದು ಬುದ್ಧಿಯಿಂದ ತರ್ಕ ಮಾಡಿ ವಿಚಾರ ಮಾಡಿ ತೆಗೆದಂತ ಶಾಸ್ತ್ರ ಅದ. ಉಪನಿಷತ್ತುಗಳನ್ನು ಹೆಕ್ಕಿ ಉಪನಿಷತ್ ವಾಕ್ಯಗಳಿಂದ ಅರ್ಥಾಪತ್ತಿ ಪ್ರಮಾಣದಿಂದ ತೆಗೆದಂತ ನಿರ್ಧಾರ ಅಲ್ಲ. ಆಫ್ಟರ್ ರೆಫ್ಯೂಟಿಂಗ್ ದೀಸ್ 3, ಈಗ ಸಾಂಖ್ಯರದು ಸತ್ಕಾರ್ಯವಾದವನ್ನು ಅಲುಗಳದ ನಂತರ ಗೌಡಪಾದ ಕಮ್ಸ್ ಟು ದ 4th ಟಾಪಿಕ್ ವಿಚ್ ಈಸ್ ಅ ಮೋಸ್ಟ್ ಡಿಸ್ಟರ್ಬಿಂಗ್ ಟಾಪಿಕ್. 4ನೇದು ಯಾವುದು ಅಂದ್ರೆ ಕರ್ಮ ಕಾರಣವಾದ. ದ ವೆರಿ ವೇದಿಕ್ ಥಿಯರಿ ಆಫ್ ಕ್ರಿಯೇಷನ್ ಇಸ್ ರೆಫ್ಯೂಟೆಡ್. ಇದರಲ್ಲಿ ಆ ವೇದ ಹೇಳಿದ ಮಾತನ್ನ ಅಲುಗಳಾಗತ್ತಾರೆ. ಇವರು ವೇದಾಂತಿಗಳೇ, ಆದ್ರೆ ವೇದದಲ್ಲಿ ಒಪ್ಪಿದ್ದನ ಮಾತನ್ನ ಅಲುಗಳಾಗತ್ತಾರೆ. ಹಂಗಾರೆ ವೇದ ಒಪ್ಕೊಂಡಿದ್ದು ಯಾಕೆ ಒಪ್ಕೊಂಡಿತ್ತು ಅನ್ನೋದು ಹೇಳ್ತಾರೆ ನೋಡ್ರಿ ಅವ್ರೆ. ಆಲ್ ದ ಟೈಮ್ ದ ಟೀಚಿಂಗ್ ಈಸ್ ಬೇಸ್ಡ್ ಆನ್ ವೇದ ಇಟ್ ಸೆಲ್ಫ್, ಬಟ್ ನೌ ಹಿ ಈಸ್ ರೆಫ್ಯೂಟಿಂಗ್ ದ ವೇದ ಥಿಯರಿ ಕ್ರಿಯೇಷನ್ ಇಟ್ ಸೆಲ್ಫ್. ಯಾವಾಗಲೂ ವೈದಿಕರಾದಂಥವ್ರು ವೇದವನ್ನು ನಂಬಬೇಕು. ಆ ವೈದಿಕರಾದಂಥ ಗೌಡಪಾದ್ರೆ ವೇದ ಹೇಳುವಂತ ಸೃಷ್ಟಿ ಪ್ರಕ್ರಿಯೆಯನ್ನು ಅಲುಗಳಿತದೆ. ಲೇಟರ್ he will point out that Vedas do talk about theory of creation, all right, but it should be accepted only temporarily until we get qualification for ಜ್ಞಾನ ಯೋಗ. ಹಂಗಾರ ಜ್ಞಾನ ಯೋಗಕ್ಕೆ ಅರ್ಹತೆಯನ್ನ ಪಡೆಯುವವರೆಗೆ, ಅಂದ್ರೆ ಏನ್ರಿ ಜ್ಞಾನ ಯೋಗಕ್ಕೆ ಅರ್ಹತೆ ಪಡೆಯುವುದಂದ್ರೆ ಏನು? ಆವರಣ ದೋಷ ಒಂದೇ ಇರಬೇಕು. ಮಲದೋಷ ವಿಕ್ಷೇಪ ದೋಷ ನಾವು ಕಳ್ಕೊಂಡು ಗುರುವಿನ ಹತ್ರ ಬರಬೇಕು. ಇದು ನಿಜವಾದ ದಾರಿ, ನಿಜವಾದ ಒಬ್ಬ ಕೃತೋಪಾಸಕನ ಒಂದು ಲಕ್ಷಣ. ಮಲದೋಷ ವಿಕ್ಷೇಪ ದೋಷ ಅವ ತನ್ನಷ್ಟಕ್ಕೆ ತಾನೇ ಕಳ್ಕೊಂಡು ಗುರುವಿನ ಹತ್ರ ಬರಬೇಕಾದ್ರೆ ಕೇವಲ ಆವರಣ ದೋಷ ಇಟ್ಕೊಂಡು ಬರಬೇಕು. ಇದು ಪದ್ಧತಿ. ಅಂದ್ರೆ ಕರ್ಮ ಅವನಲ್ಲಿ ಇದ್ದಂತಹ ಮಲದೋಷ ವಿಕ್ಷೇಪ ದೋಷ ಇದ್ದಾಗ ಅವಂಗ ಇದು ಒಪ್ಪಿಗೆ ಆಗ್ಬೇಕಾಗ್ತದೆ. ಏನು ಒಪ್ಪಬೇಕಾಗ್ತದೆ? ಕರ್ಮ ಕಾರಣವಾದ ಒಪ್ಪಬೇಕಾಗ್ತದೆ. ಬಿಕಾಸ್ ದೇರ್ ಇಸ್ ಎ ಟೆಂಪರರಿ ಬೆನಿಫಿಟ್. ಅಲ್ಲಿ ಒಂದು ಸ್ವಲ್ಪ ಲಾಭದ ಒಪ್ಪಿಕೊಂಡ್ರೆ Veda accept this theory, but after some time the Vedic theory have to be refuted also, because they also have a several fallacies. ಎಲ್ಲಿ ಮಲದೋಷ ವಿಕ್ಷೇಪ ದೋಷ ಇರು ಮಠ ಇದು ಯೋಗ್ಯ ಅನಿಸಿದ್ರು ಕೂಡ, ಎಲ್ಲಿ ಮಲದೋಷ ನಿವೃತ್ತಿ ಆತು, ವಿಕ್ಷೇಪ ದೋಷ ನಿವೃತ್ತಿ ಆತು, ವಿಷಯದಲ್ಲಿ ಸುಖ ಬುದ್ಧಿ ಅನ್ನುವಂಥದ್ದು ಹೋತು, ಮನಸ್ಸು ಏಕಾಗ್ರತೆ ಆಗ್ಯದ, ಅದಕ್ಕೆ ವೇದಾಂತ ಕೇಳಲಿಕ್ಕೆ ಶ್ರವಣ ಮಾಡ್ಲಿಕ್ಕೆ ನಾ ಅಧಿಕಾರಿ ಆಗೇನಿ ಅಂದಾಗ ಅವಾಗ ಇದೇನದ ಈ ಥಿಯರಿ ಏನೈತಿ ಇದನ್ನ ಬಿಡಬೇಕಾಗ್ತದೆ. ಅಜಾತವಾದಕ್ಕೆ ಬರಬೇಕಾಗ್ತದೆ ಮುಂದೆ. ದ ವೇದಿಕ್ ಥಿಯರಿ ಆಫ್ ಕರ್ಮ ಕಾರಣವಾದ, ಈಶ್ವರ is said to be the creator and we say with the help of the Maya, ಭಗವಾನ್ creates the universe. ಮಾಯೆಯ ಸಹಾಯದಿಂದ ಭಗವಂತ ಸೃಷ್ಟಿ ಮಾಡಿದ. ಅದಕ್ಕೆ ಆ ಸೃಷ್ಟಿಯನ್ನ ಹೇಳಿದಂತದ್ದನ್ನ ಒಪ್ಪಿಕೊಂಡೇವಿ ನಾವು ಮೊದಲ. ಬಟ್ if we closely look at the statement, ಭಗವಾನ್ ಕ್ಯಾನ್ ಕ್ರಿಯೇಟ್ ಓನ್ಲಿ ಇಫ್ ದೇರ್ ಈಸ್ ಕರ್ಮ ಟು ಸಪೋರ್ಟ್ ಹಿಮ್. ಅಲ್ರಿ ಭಗವಂತ ಸೃಷ್ಟಿ ಮಾಡಿದ ಅಂತಂದ್ರೆ ಮಾಡಿದ ಒಪ್ತೇವಿ. ಮಾಡಿದ ಸೃಷ್ಟಿಯನ್ನ ಸ್ವತಂತ್ರದಾನ ನಾವ ಏನ ಅವ್ರವ್ರ ಸಂಚಿತ ಕರ್ಮದ ಆಧಾರವಾಗಿ ಮಾಡಕತ್ತಾನ ಸೃಷ್ಟಿ. ಒಂದ್ ವೇಳೆ ಇಲ್ಲಪ್ಪ ಅಂತಂದ್ರ ಕರ್ಮ ಕಾರಣ ಇಲ್ಲ ಅಂದ್ರೆ ಎಲ್ಲರೂ ಒಂದೇ ರೀತಿ ಇರ್ಬೇಕಾಗಿತ್ತು.
ಕೆಲವೊಬ್ಬರಿಗೆ ಸುಖ, ಕೆಲವೊಬ್ಬರಿಗೆ ದುಃಖ, ಕೆಲವೊಬ್ಬರಿಗೆ ಶ್ರೀಮಂತರ ಮನ್ಯಾಗ, ಕೆಲವೊಬ್ಬರಿಗೆ ಬಡವರ ಮನ್ಯಾಗ ಯಾಕೆ ಹುಟ್ಟಿಸಿದ? ಕೆಲವೊಬ್ಬರಿಗೆ ಕಷ್ಟ ಯಾಕೆ ಹೆಚ್ಚಿಗೆ ಕೊಟ್ಟ? ಕೆಲವೊಬ್ಬರಿಗೆ ಸುಖಕ್ಕೆ ಯಾಕೆ ಸುಖಕ್ಕೆ ಚಲೋ ಶ್ರೀಮಂತರ ಮನ್ಯಾಗ ಯಾಕೆ ಹುಟ್ಟಿಸಿದ? ಇದಕ್ಕೆಲ್ಲ ಏನು ಕಾರಣ? If we closely look at this statement, Bhagavan can create only if there is karma to support him. ಕರ್ಮ ಇದ್ರ ಅವ ಹುಟ್ಟಿಸ್ತಾನ ಅಂದಂಗಾತು. ಭಗವಾನ್ ಈಸ್ ಕಾಲ್ಡ್ ಸಾಮಾನ್ಯ ಕಾರಣಂ, ಕರ್ಮ ಈಸ್ ಕಾಲ್ಡ್ ವಿಶೇಷ ಕಾರಣಂ. ಕರ್ಮ ಕಾರಣವಾದ ಏನು ವೇದಾಂತ ಒಪ್ತದ, ವೇದದಲ್ಲಿ ಹೇಳ್ತದ, ಅದರಲ್ಲಿ ಕರ್ಮವೇ ಆ ಜೀವಿಗಳಿಗೆ ಕಾರಣ ಏನಾಗ್ಯದ ಅಂದ್ರ ಅವ್ರವ್ರು ಮಾಡಿದಂತ ಪುಣ್ಯ ಕರ್ಮಗಳು ಇದ್ದು ಬಂದ್ರ ಶ್ರೇಷ್ಠ ಜನ್ಮಗಳು, ಪಾಪ ಕರ್ಮಗಳು ಇದ್ದು ಬಂದ್ರ ಕನಿಷ್ಠ ಜನ್ಮಗಳು ಬರ್ತಾವ ಅಂತ ಹೇಳ್ಯಾರ. ಕರ್ಮ ಮೀನ್ಸ್ ಪುಣ್ಯ ಅಂಡ್ ಪಾಪಂ, ವಿಚ್ ಇಸ್ ಡಿಫ್ರೆಂಟ್ ಫಾರ್ ಡಿಫ್ರೆಂಟ್ ಪೀಪಲ್. ಎಲ್ಲ ಜನರಿಗೆ ಅವ್ರವ್ರ ಕರ್ಮ ಅವ್ರ ಬೆನ್ ಹತ್ಯದ. ಆ ಕರ್ಮಕ್ಕೆ ಅನುಗುಣವಾಗಿ ಅವ್ರಿಗೆ ಜೀವನದಲ್ಲಿ ಸುಖ ಮತ್ತು ದುಃಖಗಳು ಆಗ್ತಾ ಇದ್ದಾವ. ಅದನ್ನ ನಾವು ಜಗತ್ನಾಗ ಕಾಣಾಕತ್ತೀವಿ. ಹೌದು, ಡಿಸ್ಪ್ಯಾರಿಟಿ ಇನ್ ದ ಕ್ರಿಯೇಷನ್ ಕೆನಾಟ್ ಬಿ ಎಕ್ಸ್ಪ್ಲೇನ್ಡ್. ನೀವು ಕರ್ಮ ಕಾರಣವಾದ ಒಪ್ಪಿದ್ರಂದ್ರ ಈ ಹೆಚ್ಚು ಕಮ್ಮಿ ಏನದ ಜಗತ್ನಾಗ ಇದನ್ನ ನಿಮ್ಗೆ ಹೇಳಕ್ ಆಗಂಗಿಲ್ಲ. ವಿತೌಟ್ ಇಂಟ್ರೊಡ್ಯೂಸಿಂಗ್ ದ ಲಾ ಆಫ್ ಕರ್ಮ, ಅಲ್ಲಿ ಲಾ ಆಫ್ ಕರ್ಮ ತರಬೇಕಾಗ್ತದ. ದಸ್ ಈಶ್ವರ ಕಾರ್ಯವಾದ ಗೆಟ್ಸ್ ರೆಡ್ಯೂಸ್ ಟು ಕರ್ಮ ಕಾರಣವಾದ. ಆದ್ದರಿಂದ ಈಶ್ವರ ಕಾರ್ಯವಾದ ಹೋಗಿ ಏನಾಗ್ತದ, ಕರ್ಮವೇ ಕಾರ್ಯವಾದ ಆಗ್ತದ. ಗೌಡಪಾದ ಸೇಸ್ ದ್ಯಾಟ್ ವಿ ಆಲ್ ಎಕ್ಸೆಪ್ಟ್ ಕರ್ಮ ಕಾರ್ಯವಾದ ಇನ್ ದ ಬಿಗಿನಿಂಗ್. ಗೌಡಪಾದರು ಏನ್ ಹೇಳ್ತಾರಂದ್ರೆ, ಪ್ರಾರಂಭದಲ್ಲಿಯೂ ಕೂಡ ಕರ್ಮ ಕಾರ್ಯವಾದವನ್ನು ನಾವು ಒಪ್ತೇವೆ. ಹಿಂದೂಯಿಸಂ ಬಿಗಿನ್ಸ್ ವಿತ್ ಕರ್ಮ ಥಿಯರಿ. ಹಿಂದೂಗಳು ಹಿಂದಿನ ಜನ್ಮದಲ್ಲಿ ಆದಂತ ಕರ್ಮವನ್ನು ಒಪ್ಪಿಕೊಂಡು ಮುಂದಿನ ಜನ್ಮ ಅನ್ನುವಂಥದ್ದನ್ನು ಒಪ್ತೀವಿ. ವೇದ ಸೇಸ್ ದ್ಯಾಟ್ ಕರ್ಮ ಥಿಯರಿ ಇಸ್ ವೆರಿ ಯೂಸ್ಫುಲ್ ಫಾರ್ ದಿ ಇನಿಷಿಯಲ್ ಗ್ರೋತ್ ಆಫ್ ದ ಇಂಡಿವಿಜುವಲ್. ಪ್ರಾಮಾಣಿಕವಾಗಿ ಮೊದಲಿನ 2 ಹಂತ ದಾಟಬೇಕಂದ್ರೆ ಈ ಕರ್ಮ ಕಾರಣವಾದವನ್ನು ಒಪ್ಪಬೇಕಾಗ್ತದೆ. ದ ಕರ್ಮ ಥಿಯರಿ ಇಸ್ ಹೆಲ್ಪ್ಫುಲ್ ಫಾರ್ ಅನ್ ಇಂಡಿವಿಜುವಲ್ ಟು ಅಕ್ಸೆಪ್ಟ್ ಹಿಸ್ ಲೈಫ್ ಎಕ್ಸ್ಪೀರಿಯನ್ಸಸ್ ಅಂಡ್ ಆಲ್ಸೋ ಫಾರ್ ಪ್ಯೂರಿಫಿಕೇಶನ್ ಆಫ್ ದ ಮೈಂಡ್. ತನ್ನ ಅಂತಃಕರಣವನ್ನ, ಮನಸ್ಸನ್ನ ಶುದ್ಧಿ ಮಾಡ್ಕೊಳ್ಳಿಕ್ಕೆ, ಮನಸ್ಸಿನ ಏಕಾಗ್ರತೆ ಮಾಡ್ಕೊಳ್ಳಿಕ್ಕೆ ಈ ವಾದ ಅಲ್ಲಿ ಸಹಾಯ ಆಗ್ತದೆ. ಕರ್ಮ ಕಾರಣ ಅಂಡ್ ಉಪಾಸನಾ ಯೋಗ ಆರ್ ಬೇಸ್ಡ್ ಆನ್ ಕರ್ಮ ಕಾರ್ಯವಾದ ಓನ್ಲಿ. ಕರ್ಮಯೋಗ ಮತ್ತು ಉಪಾಸನ ಯೋಗ ಮಾಡ್ಬೇಕಂತಂದ್ರೆ ಅಲ್ಲೇ ಕರ್ಮ ಕಾರಣವಾದ ಇದ್ರಷ್ಟ ಅವರು ಅಧಿಕಾರಿಗಳು ಆ ಕರ್ಮ ಯೋಗ ಆಗಲಿ ಉಪಾಸನ ಯೋಗವಾಗಲಿ ಮಾಡಿಕೊಂಡು ಮನಸ್ಸಿನಲ್ಲಿ ಇದ್ದಂತ 2 ದೋಷಗಳು ಏನು ಮನದೋಷ ಮತ್ತು ವಿಕ್ಷೇಪ ದೋಷವನ್ನ ನಿವೃತ್ತಿ ಮಾಡ್ಕೊಂಡು ಬರ್ಲಿಕ್ಕೆ ಅನುಕೂಲ ಆಗ್ತದೆ ಅಂದ್ರೆ ಒಪ್ಕೊಡ್ರಿ. ಒನ್ಸ್ ವಿ ಹ್ಯಾವ್ ಅ ಪ್ಯೂರಿಫಿಕೇಶನ್ ಆಫ್ ಮೈಂಡ್ ವಿ ಶುಡ್ ಎನ್ಕ್ವೈರ್ ಇನ್ ಟು ದಿ ಕರ್ಮ ಕಾರಣವಾದ. ಯಾವಾಗ ನಮ್ಮದು ಅಂತಃಕರಣ ಶುದ್ಧಿ ಆತು, ಅಂತಃಕರಣ ಏಕಾಗ್ರ ಆತು, ಅವಾಗ ಈ ಕರ್ಮ ಕಾರ್ಯವಾದ ಏನೈತಿ ಅನ್ನೋ ಸ್ವಲ್ಪ ವಿಚಾರ ಮಾಡ್ಬೇಕಾಗ್ತದೆ. ಇಲ್ಲಿ ಮಟ್ಟ ಒಪ್ಕೊಂಡು ಬಂದಂತ ಕರ್ಮ ಕಾರಣವಾದವನ್ನ ಸ್ವಲ್ಪ ವಿಚಾರ ಮಾಡಬೇಕಾಗ್ತದೆ. ಮತ್ತೆ ಏನ್ ತಿಳ್ಕೊಬೇಕಾಗ್ತದೆ, ಅಂಡರ್ಸ್ಟ್ಯಾಂಡ್ ದ್ಯಾಟ್ ದಿಸ್ ಇಸ್ ಆಲ್ಸೋ ಟೆಂಪರಲಿ ಎ ಕಾಂಪ್ರಮೈಸ್ ಸ್ಟ್ರಕ್ಚರ್. ಅವಾಗ ಏನ್ ಒಪ್ಕೋಬೇಕಾಗ್ತದ ಅಂದ್ರ, ಉದ್ದೇಶ ಪೂರ್ವಕವಾಗಿ ನಾವು ಒಂದು ಏನೋ ಸಾಧನೆ ಮಾಡ್ಲಿಕ್ಕೆ ಒಪ್ಕೊಂಡೇವಿ, ಮನಸಾ ಇಚ್ಛೆ ಒಪ್ಕೊಂಡಿಲ್ಲ ಅಂತ ಅರ್ಥ ಆಗ್ತದೆ. We should inquire into the karma karanavada and understand that this is also a temporary compromise structure. It is a compromise from truth. ಪಾರಮಾರ್ಥಿಕ ಸತ್ತಾದಿಂದ ಒಪ್ಕೊಂಡಿದ್ದಲ್ಲ, ವ್ಯಾವಹಾರಿಕ ಸತ್ತಾ ದೃಷ್ಟಿಯಿಂದ ಒಪ್ಕೊಂಡೇವಿ. ಇಟ್ ಇಸ್ ನಾಟ್ ಅ ಟ್ರೂತ್ ಅಟ್ ಆಲ್. ಅದು ನಿಜವಾದ ಯಥಾರ್ಥವಾದ ಸತ್ಯ ಅಲ್ಲ. ಅದು ರಿಲೇಟಿವ್ಲಿ ರಿಯಲ್ ಅದ, ಅಬ್ಸಲ್ಯೂಟ್ ರಿಯಲ್ ಇಲ್ಲ. ಅದು ಪಾರಮಾರ್ಥಿಕ ಸತ್ಯ ಇಲ್ಲ, ವ್ಯವಹಾರಿಕ ಸತ್ಯ ದೃಷ್ಟಿಯಿಂದ ಒಪ್ಪಿಕೊಂಡೇವಿ. ವ್ಯವಹಾರಕ್ಕೆ ಅನುಕೂಲ ಆಗ್ತೈತಿ ಅಂತ ಒಪ್ಪಿಕೊಂಡೇವಿ. ಇಟ್ ಈಸ್ ಅ ಡೆಲಿಬರೇಟ್ ಕಾಂಪ್ರಮೈಸ್ಡ್ ಥಿಯರಿ ಗಿವನ್ ಬೈ ದ ವೇದಾಸ್. ಡೆಲಿಬರೇಟ್ ಕಾಂಪ್ರಮೈಸ್ಡ್ ಥಿಯರಿ ಅಂದ್ರೆ ಉದ್ದೇಶ ಪೂರ್ವಕವಾಗಿ ಏನೋ ಒಂದು ಉದ್ದೇಶ ಅದ, ಆ ಉದ್ದೇಶ ಸಲುವಾಗಿ ಒಪ್ಕೊಂಡೇವಿ. ನಿಜವಾಗಿ ಮನಸಾ ಇಚ್ಛೆ ಒಪ್ಕೊಂಡಿಲ್ಲ. ಮನಸಾ ಇಚ್ಛೆ ಅಂದ್ರೆ ಏನು, ನಿಜವಾಗಿ ಪ್ರಮಾಣ ಪೂರ್ವಕವಾಗಿ ಒಪ್ಕೊಂಡಿಲ್ಲ. ನಮ್ಮ ಗುರುಗಳು, ನಮ್ಮ ಪರಂಪರೆಯಲ್ಲಿ ಬಂದಂತ ಋಷಿ ಮುನಿಗಳು ಇದನ್ನ ಶಿಷ್ಯರಿಗೋಸ್ಕರ ಕಲ್ಪನೆ ಮಾಡಿ ಒಪ್ಪಿಕೊಂಡಾರ. ಅವರು ಯಾವಾಗ ಮನದೋಷ ವಿಕ್ಷೇಪ ದೋಷ ನಿವೃತ್ತಿ ಆಕಾವ, ಈ ನಿಮ್ಮ ಕರ್ಮ ಕಾರಣವಾದವನ್ನ ವಿಚಾರ ಮಾಡ್ರಿ ಅಂತ ಹೇಳ್ತಾರೆ. ಇನ್ನೊಮ್ಮೆ ವಿಚಾರ ಮಾಡ್ರಿ. ಅದು ಏನಾಗ್ಬೇಕಾಗಿತ್ತು, ಕೆಲಸ ಆತು ಅದರಿಂದ. ಈಗ ಬಿಡ್ಬೇಕು. ಎಲ್ಲಾ ಸಾಧನೆಗಳು ಹೆಂಗದಾವಂದ್ರ ಕಾಯಂ ಯಾವ ಇಲ್ರಿ, ಮಾಡುವು ಬಿಡುವುದಾವ್, ಮುಂದ್ ಬರೋದು, ಮಾಡೋದು ಬಿಡುವುದು ಮುಂದ್ ಬರೋದು, ಮಾಡೋದು ಬಿಡುವುದು ಮುಂದ್ ಬರೋದು. ಅದು ಹಿಡ್ಕೊಂಡು ಕೊಂಡಿರುವಂಗಿಲ್ಲ ಕಾಯಂ ಯಾವುದು.
ಮತ್ತೆ ಬಿಡುವಂಗೂ ಇಲ್ಲ ಯಾವನ್ನು, ಎಲ್ಲವನ್ನು ಮಾಡ್ಬೇಕು, ದಾಟಬೇಕು, ಅಲ್ಲಿ ಅಧಿಕಾರತ್ವ ಪ್ರಾಪ್ತಿ ಆಗ್ಬೇಕು, ಮುಂದೆ ಅವನು ಬಿಡಬೇಕು, ಮುಂದೆ ಬರ್ಬೇಕು. ಹಿಂಗದಾವ್ ಸಾಧನೆಗಳು. ವಿಚಾರ ಮಾಡಿ. ದ ಲಾಜಿಕಲ್ ಫ್ಯಾಲಸಿ ಇನ್ ದ ಕರ್ಮ ಕಾರ್ಯವಾದ ಈಸ್ ದ ಟಾಪಿಕ್ ಫ್ರಮ್ ವರ್ಸ್ ನಂಬರ್ 14 to 23. ಈ ಕಾರ್ಯಕಾರಣವಾದ ಕರ್ಮ ಕಾರಣವಾದದಲ್ಲಿ ಏನು ತರ್ಕಬದ್ಧವಾದಂತಹ ದೋಷಗಳದಾವ ಅದನ್ನೆಲ್ಲ 14ರಿಂದ 23ನೇ ಶ್ಲೋಕದವರೆಗೆ ಹೇಳ್ಕೊಂತ ಬರಾಗತ್ತಾರ. Gaudapada suggests 6 different formulations in the Karyakarnavada and shows that every formulation will have a logical contradiction. 6 ಸಾಧ್ಯತೆಗಳನ್ನು ಹೇಳಿ ಆ 6 ಸಾಧ್ಯತೆಗಳಲ್ಲಿ ಏನು ದೋಷ ಅದ ಅನ್ನುವಂಥದ್ದನ್ನ ಗೌಡಪಾದರು ತೋರಿಸುವಂತ ಬಂದ್ರು. ಆ ಸಾಧ್ಯತೆಗಳಲ್ಲಿ 4ನ್ನ ಹೋದ್ವಾರ ನಾವು ನಿನ್ನೆ ಮುಗಿಸೇವಿ. ಅವು ಯಾವ 4 ಮಂದಿ 2 ಉಳಿದಾವ ಅವನ್ನ ಇವತ್ತು ಹೇಳ್ತಾರ. ಲಕ್ಷ್ಯ ಕೊಟ್ಟು ಕೇಳಿ. The first 4 fundamentals are relatively simpler. ಮೊದಲಿನ 4 ಕಾರಣಗಳು ಏನದಾವ ಕರ್ಮ ಕಾರ್ಯವಾದದಲ್ಲಿ ಏನದಾವ ಅವು ಬಹಳ ಹಗರದಾವ, ತಿಳ್ಕೊಳಕ್ ಹಗರದಾವ. ಅವನು ಹೇಳ್ತಾರ ಮೊದಲು. The first karma is the ಮೂಲ ಕಾರಣಂ, the first cause of creation. ಈ ಸೃಷ್ಟಿಗೆ ಕಾರಣ ಅಂದ್ರೆ ಏನಪ್ಪಾ? ಕರ್ಮ. ಆ ಕರ್ಮ ಅಂದ್ರೆ ಫಸ್ಟ್ ಕರ್ಮ ಯಾವಾಗ ಆತು? It cannot be so because karma can itself come into existence only if there is a ಶರೀರ. ಅಲ್ರಿ ಕರ್ಮ ಹೆಂಗ ಆಗ್ತತ್ರಿ ಶರೀರ ಇಲ್ದನ? ಆದ್ರಿಂದ ಫಸ್ಟ್ ಕರ್ಮ ಯಾವಾಗ ಆತು ಅನ್ನೋದು ಹೇಳಲಿಕ್ಕೆ ಬರಂಗಿಲ್ಲ. ಆದ್ರಿಂದ ಕರ್ಮ ಮೊದಲು ಅನ್ನುವಂಥದ್ದು ಏನದ ಈ ತತ್ವ ಇದು ಬಿದ್ದು ಹೋಗ್ತದೆ, ಈ ವಾದ ಬಿದ್ದು ಹೋಗ್ತದೆ. ಯಾಕಂದ್ರ ಕರ್ಮ ಅನ್ನುವಂಥದ್ದು ಶರೀರ ಇಲ್ಲದನ್ನ ಆಗೋದಿಲ್ಲ. ಕರ್ಮ ಮಾಡಿ ಅದು ಇರ್ಬೇಕಂದ್ರ, ಪುಣ್ಯ ಪಾಪ ಇರ್ಬೇಕಂದ್ರ ಮೊದಲು ಶರೀರ ಬೇಕಾಗ್ತದೆ. ಮೊದಲ ನೀವೇನ್ ಹೇಳಿದ್ರಿ ಈಗ? ಕರ್ಮ ಅಂದ್ರಿ. ಕರ್ಮ ಇರ್ಲಿಕ್ಕೆ ಸಾಧ್ಯ ಇಲ್ಲ, ಶರೀರ ಇಲ್ಲದ ಕರ್ಮ ಆಗೋದಿಲ್ಲ. ಆದ್ದರಿಂದ ನಿಮ್ಮ ವಾದ ಬಿದ್ದು ಹೋತು. ಈಶ್ವರ ಕೆನಾಟ್ ಪ್ರೊಡ್ಯೂಸ್ ಕರ್ಮ ಬಿಕಾಸ್ ಹಿ ಈಸ್ ಅ ಕರ್ತ. ಇಲ್ರಿ, ಈಶ್ವರ ಮಾಡ್ಯಾನ ಕರ್ಮ ಅಂತೀರೇನು? ಈಶ್ವರ ಕರ್ಮ, ಜೀವಿಗಳ ಕರ್ಮ ಮಾಡಕ್ ಆಕತಿ ಈಶ್ವರನ್ಗ? ಒಂದ್ ವೇಳೆ ಅಂದ್ರ ಇಲ್ಲ, ಅವನ ಸೃಷ್ಟಿ ಮಾಡ್ಯ, ಮೊದಲ ಒಂದೇನೋ ಸೃಷ್ಟಿ ಮಾಡ್ಯಾನ, ಆ ಕರ್ಮಗ ಅನುಗುಣವಾಗಿ ಅದನ್ನ ಇಟ್ಕೊಂಡು ಆ ಜೀವಿಗಳಿಗೆ ಜನ್ಮ ಕೊಟ್ಟಾನ ಅಂತಂದ್ರೆ ಏನಾಕೈತೆ ದೋಷ ಅಂತಂದ್ರ ಈಶ್ವರ ಅಕರ್ತ ಅದನೋ ಏನ್ ಕರ್ತ ಅದನೋ? ಶಾಸ್ತ್ರ ಏನ್ ಹೇಳ್ತದ? ಈಶ್ವರನು ಅಕರ್ತನ, ಆತ್ಮನು ಅಕರ್ತ ಅದ. ಅಕರ್ತ ಭೋಕ್ತ ಅಂತ ತಿಳ್ಕೊಂಡು ನಿರ್ಣಯ ಮಾಡ್ಯದ ಶಾಸ್ತ್ರ. ಅಲ್ಲಿ ನಿಮ್ ದೋಷ ಬರ್ತದ. ಆದ್ರಂಗ ಅವಾಗ ಬಿಟ್ವಿ. ಎರಡನೇತ್ತು ದ ಸೆಕೆಂಡ್ ಫಾರ್ಮುಲೇಷನ್ ಇಸ್ ದಟ್ ಬಾಡಿ ಇಸ್ ದ ಫಸ್ಟ್ ಕಾಸ್. ಇಲ್ರಿ, ಶರೀರ ಮೊದಲು ಬಂದದ. ಆ ಶರೀರ ಕರ್ಮ ಮಾಡಿಂದ ಆ ಕರ್ಮವನ್ನ ಅಡುವು ಇಟ್ಕೊಂಡು ಮುಂದಿನ ಜನ್ಮವನ್ನ ಈಶ್ವರ ಕೊಟ್ಟಾನ ಅಂತೇನ್ರಿ? ಹಂಗ್ರ ಇದ್ರಾಗ ಏನ್ ದೋಷ ಬರ್ತದ್ರಿ? ಮೊದಲ ಶರೀರ ಬಂತ, ಕರ್ಮ ಬಂದಿಲ್ಲ. ಆ ಶರೀರ ಬರ್ಬೇಕಾದ್ರೆ ಯಾವ ಕರ್ಮದಿಂದ ಬಂತಪ್ಪ? ಅರೇ, ಅದಕ್ಕೂ ತೊಂದ್ರೆ ಬಂತೇನ್ರಿ? This is refuted because bodies required prior karma for their variety. ಯಾಕಂದ್ರೆ ಒಂದೇ ಟೈಪ್ ಶರೀರ ಇಲ್ಲ ಎಲ್ಲಾರ್ಗು. ಕೆಲವೊಂದು ರೋಗಗ್ರಸ್ತ ಶರೀರ ಅದಾವ, ಕೆಲವೊಂದು ಆರೋಗ್ಯವಂತ ಶರೀರ ಅದಾವ, ಕೆಲವೊಂದು ಶ್ರೀಮಂತರ ಮನೆಯಾಗ ಹುಟ್ಟುವ ಶರೀರ ಅದಾವ, ಕೆಲವೊಂದು ಬಡವರ ಮನೆಯಾಗ ಹುಟ್ಟುವಂತ ಶರೀರಗಳದಾವ. ಮತ್ತ ಹೆಚ್ಚು ಕಮ್ಮಿ ಯಾಕಂತ ಹೇಳ್ಬೇಕಾಗತ್ತಲ್ಲ. ಆದ್ದರಿಂದ ಕರ್ಮ ಕಾರಣ, ಶರೀರವೇ ಕಾರಣ ಅನ್ನುವಂತ ಎರಡನೇ ವಾದ ಬಿದ್ದು ಹೋತು. The third formulation is that karma and body are simultaneously born. ಬಿಟ್ಬಿಟ್ಟವ. ಇಲ್ರಿ, ಎರಡು ಒಮ್ಮೆ ಹುಟ್ಟ್ಯಾವ. ಏನು? ಕರ್ಮ ಮತ್ತು ಶರೀರ. ಹೆಂಗ ಒಂದ ಆಕಳಿಗೆ 2 ಕೋಡ್ ಅದಾವಲ್ಲ, ಕೋಡ್ ಹೆಂಗ ಒಮ್ಮೆ ಹುಟ್ಟ್ಯಾವ, ಹಂಗ ಈ 2 ಒಮ್ಮೆ ಹುಟ್ಟ್ಯಾವ. ಈಗೇನ್ ಮಾಡ್ತೀರಿ ನೀವು? If that is the case, their cause and effect relationship cannot be explained. ಹಂಗ ಹೇಳಿದ್ರ ಒಂದ್ ಯಾವ್ದಕ್ಕ ಕಾರ್ಯ ಅಂತೀಪ, ಯಾವ್ದಕ್ಕ ಕಾರಣ ಅಂತಿದಿ? ಕಾರಣ ಮೊದಲು ಇರ್ಬೇಕು, ಕಾರ್ಯ ಅನಂತರ ಇರ್ಬೇಕು. ನೀ ಕಾರ್ಯ ಕಾರಣವ ಎದಕ್ ಅಂತಿದಿ ಹೇಳು ಅಂತ ಕೇಳ್ರಿ. ಒಂದು ರೇವನ ಇದೊಂದು ಸಮಸ್ಯೆ ಆತೇನಂತ. And secondly, if they are simultaneously born, what is their cause will be next question. ಅವು 2 ಹುಟ್ಟಿದ್ವು ಅಂದ್ರ ಅವಕ್ಕೇನ್ ಕಾರಣ ಹೇಳ್ಬೇಕಾಗ್ತದ. ಹಿಂಗ 2 ದೋಷ ಬರ್ತಾವ. That question cannot be answered. ಈ ಪ್ರಶ್ನೆಗೆ ಉತ್ತರ ಇಲ್ಲ, ಆದ್ರಿಂದ ದೋಷ ಬರ್ತದ. ಹಂಗಾರೆ 4ನೇದು ಏನು ಸಾಧ್ಯತೆ ಐತಿಪ್ಪ? ದ 4th formulation is that karma produce ಶರೀರಂ
and Shariram produces karma, Gaudapada they says that it will be like saying that father produces the child and child produces the father. ಇಲ್ರಿ ಒಂದು ಚೈನ್ದಾಗ ಆಗ್ತದ ಅಂತಂದ್ರೆ ಏನಾಗ್ತೈತಿ ಅಂದ್ರ ತಂದೆ ಮಗನ್ ಹುಟ್ಟಿಸ್ತಾನ, ಮಗ ತಾಯಿ ತಂದೆನ ಹುಟ್ಟಿಸ್ತಾನ ಅಂದಂಗ ಆಗ್ತದ. ಇಟ್ ಇಸ್ ನೆವರ್ ಪಾಸಿಬಲ್, ಅದು ಎಂದೂ ಸಾಧ್ಯ ಇಲ್ಲ. ಬಿಕಾಸ್ ಎರಡು ವಸ್ತುಗಳು ಅವುಗಳಲ್ಲಿ ಕಾರ್ಯಕಾರಣವಾದ ಸಂಬಂಧ ಹುಟ್ಲಿಕ್ಕೆ ಸಾಧ್ಯ ಇಲ್ಲ. ಅದ್ ಯಾಕಂದ್ರ ಅವನು ಉಲ್ಟಾ ಪಲ್ಟಾ ಮಾಡಕ್ ಬರುವುದಿಲ್ಲ. ತಂದೆಗೆ ಮಗನಿಗೆ ತಂದೆ ಕಾರಣ ಆಗ್ಯಾನಂದ್ರ ತಂದೆಗೆ ಮಗ ಕಾರಣ ಆಗಾಕ ಬರಂಗಿಲ್ಲ. ಯಾಕಂದ್ರ ಅವ ಮೊದಲು ಇರ್ಬೇಕಾಗ್ತದ, ಮಗ ಆಮೇಲೆ ಇದಾನ, ಅವ ಹೆಂಗ್ ಕಾರಣ ಆಕ್ಕಾನ ತಂದೆಗೆ? ಆಗುದಿಲ್ಲ. ಇಫ್ ಎ ಪರ್ಟಿಕ್ಯುಲರ್ ಸೀಡ್ ಇಸ್ ಎ ಕಾಸ್ ಆಫ್ ದಿ ಪರ್ಟಿಕ್ಯುಲರ್ ಟ್ರೀ, ಈಗ ಒಂದು ಮಾತು ಹೇಳ್ತಾರ, ಒಂದು ಗಿಡಕ್ಕ ಒಂದು ಬೇವಿನ ಗಿಡಕ್ಕ ಒಂದು ಬೇವಿನ ಬೀಜ, ಒಂದು ಬೀಜ ಯಾವುದೋ ಒಂದು ಕಾರಣ ಆಗ್ಯದ ಅಂತ ತಿಳ್ಕೊಡ್ರಿ. ಅದು ಕಾರಣ ಆಗೈತಿ ಬೀಜ ಗಿಡಕ್ಕ. ದ ಸೀಡ್ ವಿಲ್ ಬಿ ಆಲ್ವೇಸ್ ದ ಕಾಸ್ ಅಂಡ್ ದಟ್ ಟ್ರೀ ವಿಲ್ ಬಿ ಆಲ್ವೇಸ್ ದ ಇಫೆಕ್ಟ್. ಅದು ಏನದ ಆ ಬೀಜಕ್ಕ ಆ ಗಿಡಕ್ಕ ಆ ಬೀಜ ಒಂದ ಕಾರಣ ಆಗ್ಯದ, ಎಲ್ಲಾ ಬೀಜ ಹಾಳಾಗಿಲ್ಲ, ಯಾವುದೋ ಒಂದು ಬೀಜ ಆ ಒಂದು ಗಿಡಕ್ಕೆ ಕಾರಣ ಆಗ್ಯದ. ಹಿಂಗ್ ಹೇಳ್ಬೇಕಾಗ್ತದೆ. ಇಟ್ ಕೆನಾಟ್ ಬಿ ಸೆಡ್ ದಟ್ ಟ್ರೀ ಒನ್ಸ್ ಇಟ್ ಕೇಮ್. ಹಂಗ ಹೇಳಕ್ ಆಗೋದಿಲ್ಲ. ಹೆಂಗಂದ್ರ ಒಂದ್ಸಲ ಅದು ಬೀಜದಿಂದ ಗಿಡ ಬಂತು, ಮತ್ತ ಆಮೇಲೆ ಅದು ಬೀಜವನ್ನ ಅದು ಮೊದಲಿನ ಬೀಜನ ಹುಟ್ಟಿಸ್ತು, ಮತ್ತ ಆ ಬೀಜದಿಂದ ಅದು ಹುಟ್ಟಿತು, ಹಿಂಗನ್ನಾಗ ಬರ್ತೈತೇನೋ? ಇಲ್ಲ. ಒಂದು ಯಾವ ಬೀಜ ಐತಿ ಆ ಬೀಜದಿಂದ ಒಂದು ಗಿಡ ಹುಟ್ಟೈತಿ. ಆ ಗಿಡದಿಂದ ಮತ್ತ ಅದೇ ಬೀಜ ಹುಟ್ಟು ಬರುದಿಲ್ಲ, ಬೇರೆ ಬೀಜ ಹುಟ್ಟತಾವ. ಹಂಗನ್ಬೇಕಾಗ್ತದ. ಆದ್ದರಿಂದ ಏನದ ಮ್ಯೂಚುವಲ್ ಕಾಸ್ ಇಫೆಕ್ಟ್ ರಿಲೇಶನ್ಶಿಪ್ ಬಿಟ್ವೀನ್ ಕರ್ಮ ಅಂಡ್ ಶರೀರ ಈಸ್ ಆಲ್ಸೋ ರೆಫ್ಯೂಟೆಡ್. ಕರ್ಮ ಕಾರಣವಾದದಲ್ಲಿ ಕರ್ಮ ಮತ್ತು ಶರೀರ ಇವುಗಳಲ್ಲಿ ಪರಸ್ಪರ ಒಂದನ್ನು ಆಶ್ರಯಿಸಿ ಒಂದನ್ನುವಂಥದ್ದು ವಾದ ಬಿದ್ದು ಹೋಗ್ತದೆ. ದ ಫಿಫ್ತ್ ಅಂಡ್ ದ ಸಿಕ್ಸ್ತ್ ಫಾರ್ಮುಲೇಷನ್ಸ್ ಆರ್ ವೆರಿ ಸೀರಿಯಸ್ ಪ್ರಾಬ್ಲಮ್ಸ್ ಅಂಡ್ ಹ್ಯಾವ್ ಟು ಬಿ ಕೇರ್ಫುಲಿ ಅಂಡರ್ಸ್ಟುಡ್. ಈಗ 4ನೇ ವಾದ ಹಿಂದಿನ ಕ್ಲಾಸ್ನಲ್ಲಿ ಅಲಗಲ್ದಿದ್ರು. ಇವತ್ತಿನ ಕ್ಲಾಸಿನ ವಿಷಯಕ್ಕೆ ಬರ್ತೇನೆ. 10:40 ರಿಪಿಟೇಷನ್ದಾಗ ಹೋತು ಇರ್ಲಿ. 5ನೇದ್ದು ಏನಪ್ಪಾ ನಮ್ಗ ಸಾಧ್ಯತೆ ಏನದ? 5ನೇದ್ದು ಏನಂದ? ಫಿಫ್ತ್ ಫಾರ್ಮುಲೇಷನ್ ಈಸ್ ಶರೀರ ಕೇಮ್ ಔಟ್, ಶರೀರ ಹ್ಯಾಸ್ ಕಮ್ ಔಟ್ ಆಫ್ ಕರ್ಮ. ಶರೀರ ಕರ್ಮದಿಂದ ಬಂತ್ರಿ. 5ನೇದ್ದು ಪಾಯಿಂಟ್. ಕರ್ಮ ಹ್ಯಾಸ್ ಕಮ್ ಔಟ್ ಆಫ್ ಇಟ್ಸ್ ಪ್ರೀವಿಯಸ್ ಶರೀರಂ. ಏನದಲ್ಲ, ಶರೀರ ಕರ್ಮದಿಂದ ಬಂತ್ರಿ. ಆ ಕರ್ಮ ಏನೈತಲ್ಲ ಅದು ಹಿಂದಿನ ಶರೀರದಿಂದ ಬಂದದ. ಅದು ಅದ ಶರೀರದಿಂದ ಬಂದಿಲ್ಲ, ಹಿಂದಿನ ಶರೀರದಿಂದ ಕರ್ಮ ಬಂದದ. ಈ ಕರ್ಮ ಮುಂದಿನ ಶರೀರಕ್ಕೆ ಕಾರಣ ಆಗ್ಯದ. ಆ ಮುಂದಿನ ಶರೀರ ಹಿಂದಿನ ಮತ್ ಮುಂದಿನ ಕರ್ಮಕ್ಕೆ ಕಾರಣ ಆಗ್ಯದ. ಹಿಂಗ ಹಿಂದಿನ ಶರೀರ ಮುಂದಿನ ಕರ್ಮ, ಹಿಂದಿನ ಶರೀರ ಮುಂದಿನ ಕರ್ಮಕ್ಕೆ ಕಾರಣ ಆಗೈತಿ ಅಂತ ನಾವ್ ಹೇಳ್ತೀವಿ. ಪ್ರೀವಿಯಸ್ ಕರ್ಮ ಕೇಮ್ ಬಿಕಾಸ್ ಆಫ್ ದಿ ಪ್ರೀವಿಯಸ್ ಶರೀರ. ಹಿಂದಿನ ಕರ್ಮ ಯಾಕೆ ಬಂತು ಅಂದ್ರೆ ಅದ್ರ ಹಿಂದಿನ ಶರೀರದಿಂದ ಬಂತು. ಅದು ಯಾಕೆ ಬಂತು ಅಂದ್ರೆ ಅದ್ರ ಹಿಂದಿನ ಕರ್ಮಕ್ಕೆ ಬಂತು. ಹಂಗಂದ್ರೆ ಏನಂದಂಗ ಆತಪ್ಪ ಅಂದ್ರ, ನಾವು ಮೊದಲು ಏನು ಉತ್ಪತ್ತಿ ಆತಲ್ಲ ಕರ್ಮ, ಕರ್ಮ ನಂಬರ್ 1 ಏನು ಉತ್ಪತ್ತಿ ಮಾಡ್ತು ಅಂದ್ರೆ ಶರೀರ ನಂಬರ್ 1 ಉತ್ಪತ್ತಿ ಮಾಡ್ತು ಮೊದಲು. ಏನ್ರಿ? ಕರ್ಮ ನಂಬರ್ 1 ಅನ್ನುವಂಥದ್ದು ಶರೀರ 1 ಅನ್ನು ಉತ್ಪತ್ತಿ ಮಾಡ್ತು. ಆ ಶರೀರ ಉತ್ಪತ್ತಿ 1 ಐತಲ್ಲ ಅದು ಏನ್ ಮಾಡ್ತು? ಕರ್ಮ ನಂಬರ್ 2 ತಯಾರು ಮಾಡ್ತು. ಆ ಕರ್ಮ ನಂಬರ್ 2 ಏನ್ ಮಾಡ್ತು? ಶರೀರ ನಂಬರ್ 3 ತಯಾರು ಮಾಡ್ತು. ಶರೀರ 3 ಕರ್ಮನ ತಯಾರು ಮಾಡ್ತು. ಕರ್ಮ ಶರೀರ ಹಿಂಗ ಒಂದಕ್ಕೊಂದು ಪರಸ್ಪರವಾಗಿ ತಯಾರು ಮಾಡ್ಕೊಂತ ಬಂದಾವು. ಸಿಮಿಲರ್ಲಿ ಟು ಅವರ್ ಪೇರೆಂಟ್ಸ್ ಪ್ರೊಡ್ಯೂಸಿಂಗ್ ಅಸ್. ಹೆಂಗಂದ್ರ ನಮ್ಮ ಅಜ್ಜ ಮುತ್ತಂದಿದ್ರು ನಾವ್ ಹೆಂಗ್ ಹುಟ್ಟಿ ಬಂದೇವಿ. ನಮ್ಮ ಅಜ್ಜ ನಮ್ಮ ಅಪ್ಪನ ಹುಟ್ಟಿಸಿದ, ನಮ್ಮ ಅಜ್ಜ ನಮ್ಮ ಅಪ್ಪಗೆ ಕಾರಣ ಆದ, ನಮ್ಮ ಅಪ್ಪ ಕಾರ್ಯ ಆದ, ನಮ್ಮ ಅಪ್ಪ ನಮ್ಮನ್ನು ಹುಟ್ಟಿಸಿದ, ನಮ್ಮ ಅಪ್ಪ ಕಾರಣ ಆದ, ನಾವು ಕಾರ್ಯ ಆದ್ವಿ. ನಾವು ನನ್ನ ಮಗ ಹುಟ್ಟಿಸಿದೆ, ನಾನು ಕಾರಣ ಆದೆ, ಮಗ ಕಾರ್ಯ ಆದ, ಮಗ ಮೊಮ್ಮಗನ ಹುಟ್ಟಿಸಿದ, ಮಗ ಕಾರಣ ಆದ, ಮೊಮ್ಮಗ ಕಾರ್ಯ ಆದ. ಹಿಂಗ ಆಗೈತ್ರಿ ಅಂತ ನಾವು. ದೇ ಆರ್ ಪ್ರೊಡ್ಯೂಸ್ಡ್ ಬೈ ದೇರ್ ಪೇರೆಂಟ್ಸ್ ಎಟ್ಸೆಟ್ರಾ. ದೇರ್ ಇಸ್ ನೋ ಫ್ಯಾಲಸಿ ಆಫ್ ಮ್ಯೂಚುವಲ್ ಕಾಸ್ ಅಂಡ್ ಇಫೆಕ್ಟ್ ರಿಲೇಶನ್ಶಿಪ್. ಕಾರ್ಯಕಾರಣದಲ್ಲಿ ಒಂದಕ್ಕೊಂದು ಸಂಬಂಧದ ಅಂತ ನಾವು ಹೇಳುದಿಲ್ಲ. ಕಾರಣವಾದದಲ್ಲಿ ಹಿಂಗದ ಒಂದು ಚೈನ್ನಾಗ ಹುಟ್ಟ್ಯಾವ ಅಂತ ಹೇಳ್ತೀವಿ. ದೇರ್ ಇಸ್ ನೋ ಫ್ಯಾಲಸಿ. ಹಿಂಗ್ ಹೇಳಿದ್ರೆ ನೀವು ಹಿಂದಿನ ದೋಷ ಕಳೆದಂಗಾತು. ತಂದೆ ಮಗನ ಹುಡ್ಸಕ್ ಆಗಂಗಿಲ್ಲ ಅಂದಿರಲ್ಲ, ಆ ದೋಷವನ್ನು ಕಳಿತೀವಿ. ಅಪ್ಪ ಮಗನ ಹುಡ್ಸಿದ, ಮಗ ಮೊಮ್ಮಗನ ಹುಡ್ಸಿದ, ಮೊಮ್ಮಗ ಗಿರಿ ಮೊಮ್ಮಗನ ಹುಡ್ಸಿದ. ಹಿಂಗ ಕಾರ್ಯಕಾರಣವಾದ ಸರಪಣಿ ಒಳಗ ನಡೀತದ. ಆದ್ರಿಂದ ಮೇಲಿನ 4ನೇ ಪಾಯಿಂಟ್ ನಲ್ಲಿ ಬಂದಂತ ದೋಷವನ್ನ ಇಲ್ಗಳಿದ್ವಿ ಅಂತ ನಾವು ಹಿಂಗ ಹೇಳೋದ್ರಿಂದ
ಮ್ಯೂಚುವಲ್ ಕಾಸ್ ಇಫೆಕ್ಟ್ ರಿಲೇಶನ್ಶಿಪ್ ಅಂದ್ರೆ ಏನು, ಅನ್ಯೋನ್ಯ ಆಶ್ರಯ ದೋಷ ಏನಿತ್ತಲ್ಲ ಅದನ್ನ ಇಲ್ದಂಗ್ ಮಾಡಿದ್ವಿ. ವೆರಿ ಗುಡ್ ಅಂತಾರ, ವೆರಿ ಗುಡ್. ಮುಂದೊಂದು ಸಮಸ್ಯೆ ಬರ್ತೈತಲ್ಲ ಅದಕ್ಕೆ ಏನ್ ಮಾಡವ ಅಂತಾರ. ಮುಂದೇನು ಬಂತ್ರಿ ಸಮಸ್ಯೆ ಅಂತ ನೀವ ಏನ್ ಬಂತ? Therefore, karma sharira series is creation. Gaudapada says that this formulation is also not valid. ಇದು ಕೂಡ ದೋಷಪೂರ್ಣ ಐತಿ. ಏಕಂದ್ರ ಈ ಒಂದು ಸಿಸ್ಟಮ್ ಸೀರೀಸ್ ಒಳಗ ಯು ಗೆಟ್ ಎಂಡ್ಲೆಸ್ ಸೀರೀಸ್ ವಿದೌಟ್ ಬಿಗಿನಿಂಗ್. ನಿನಗ ಮೊದಲು ಯಾವಾಗ ಆಗ್ತದ ಅನ್ನೋದು ಹೇಳಿಲ್ಲ, ಒಂದೇದ್ದು. ಎರಡನೇದು ಕೊನೆ ಯಾವಾಗ ಆಗ್ತದ ಅನ್ನೋದು ಹೇಳಕ್ ಬರ್ಲಿಲ್ಲ. ಇದು ಚಕ್ರ ಹಂಗ ಉದ್ದಕ್ಕೆ ಬೆಳ್ಕೊಂತ ಹೋತು. ಕಾರಣ ಕಾರ್ಯ, ಕಾರಣ ಕಾರ್ಯ, ಕಾರಣ ಕಾರ್ಯ ಬೆಳ್ಕೊಂತ ಹೋತು. ದ ಸೀರೀಸ್ ಸರಪಣಿ ವಿಲ್ ಹ್ಯಾವ್ ಇನ್ಫಿನಿಟ್ ರಿಗ್ರೆಸ್. ಅನವಸ್ಥಾ ದೋಷ ಪ್ರಾಪ್ತಿ ಆತು. ಮೊದಲನೇದ್ದು ಹೇಳಿಲ್ಲ, ಕೊನೆಯದು ಯಾವಾಗ ಅನ್ನೋದು ಹೇಳಿಲ್ಲ. ಹಿಂಗ್ ಹೇಳಿದ್ರೆ ಏನಾಗ್ತದ್ರಿ? ಏನಾಯ್ತು? ಆಗದ್ರ ಆಗಲ್ಲಕ್ಕಲ್ಲ ಅಂತೀರೇನು? ಮೊದಲು ಯಾವಾಗ ಆಗ್ತದ ಅನ್ನೋದು ಹೇಳಿಲ್ಲ, ಆಮೇಲೆ ಕೊನೆಯದು ಯಾವಾಗ ಆಗ್ತದ ಹೇಳಿಲ್ಲ. ಅಂದ್ರೆ ಇದರಿಂದ ಏನಾಗ್ತದ ಅಂತಂದ್ರೆ the final answer cannot be given because every answer leads to another question. ಸೃಷ್ಟಿ ಕೊನೆಯದು ಯಾವಾಗಪ್ಪ ಹೇಳಕ್ ಬರೋದಿಲ್ಲ. ದಿಸ್ ಈಸ್ ಇನ್ಫಿನೈಟ್ ರಿಗ್ರೆಸ್ ಫ್ಯಾಲಸಿ. ಏನಂತಾರ? ಅನವಸ್ಥಾ ದೋಷ ಪ್ರಾಪ್ತಿ ಆತು. ವೆನ್ ದೇರ್ ಈಸ್ ಎ ಇನ್ಫಿನೈಟ್ ರಿಗ್ರೆಸ್ ಪ್ರಾಬ್ಲಮ್, ಆದ್ರ ಆಗ್ಲಿ ಬಿಡ್ರಿ ಅಂತೀರೇನು? ಅನವಸ್ಥಾ ದೋಷ ಬಂದ್ರೆ ಬರ್ಲಿ, ನಿಮಗೇನ್ ತ್ರಾಸ ಆಗೈತೆ ಅಂತೀರೇನು? ಹಂಗಂದ್ರೆ ಏನಾಗತ್ತಂದ್ರ ವಿ ಕೆನಾಟ್ ನೆವರ್ ಟಾಕ್ ಅಬೌಟ್ ಮೂಲ ಕಾರಣಂ. ಮೊದಲಿನ ಕಾರಣ ಹೇಳಕ್ ಆಗ್ಲಿಲ್ಲ, ಒಂದೇದ್ದು. ಮತ್ ಇನ್ನೊಂದು ಏನ್ ಹೇಳಕ್ ಆಗ್ಲಿಲ್ಲ ಅಂತಂದ್ರ, ಮೊದಲನೇ ಕಾರಣ ಯಾಕೆ ಹೇಳಕ್ ಆಗ್ಲಿಲ್ಲ ಅಂದ್ರೆ ಹೌ ಡಿಡ್ ಎ ಪರ್ಟಿಕ್ಯುಲರ್ ಟ್ರೀ ಕೇಮ್ ಟು ಬಿ ಆನ್ಸರ್ಡ್. ಹೆಂಗ ಅದು ಒಂದು ಗಿಡ ಹೆಂಗ್ ಉತ್ಪತ್ತಿ ಆಗ್ತದ ಮೊದಲ ಅದು ಹೇಳಕ್ ಆಗ್ಲಿಲ್ಲ, ಉತ್ಪತ್ತಿ ಹೇಳಕ್ ಆಗ್ಲಿಲ್ಲ ಮೊದಲನೇದ್ದು. ಬಟ್ ವಾಟ್ ಈಸ್ ದ ಫಂಡಮೆಂಟಲ್ ಒರಿಜಿನ್ ಕಾಸ್ ಈಸ್ ದಿ ಕಂಡಂಡ್ರಮ್ ಆಫ್ ಎನಿ ದರ್ಶನ. ಎಲ್ಲ ದರ್ಶನಕಾರರಲ್ಲಿ ಈ ಒಗಟು ಉಳಿಯಿತು. ಬೀಜ ಮೊದಲೋ ಗಿಡ ಮೊದಲು ಅನ್ನುವಂಥದ್ದು ಒಗಟು ಹಂಗ ಉಳ್ಕೊಂತು. ಒಗಟು ಕನಂಡ್ರಮ್ ಅಂದ್ರೆ ಒಗಟು. ಆ ಒಗಟು ಹಂಗ ಉಳ್ಕೊಂತಲ್ರಿ, ಬೀಜ ಮೊದಲು ಗಿಡ ಮೊದಲು ಅನ್ನುವಂತ ಒಗಟು ಹಂಗ ಉಳ್ಕೊಂತು. ಯಾರು ಅದಕ್ಕೆ ಉತ್ತರ ಕೊಡಕ್ ಆಗ್ಲಿಲ್ಲ. ಈ ಇನ್ ದಿಸ್ ಫಿಫ್ತ್ ಫಾರ್ಮುಲೇಷನ್ ದ ಒರಿಜಿನಲ್ ಕಾಸ್ ಕೆನಾಟ್ ಬಿ ಡಿಟರ್ಮಿನ್. ಮೂಲ ಕಾರಣನ ಹೇಳಕ್ ಆಗ್ಲಿಲ್ಲಪ್ಪ, ಅದ್ರ ಮೂಲ ಕಾರಣ ನಿಮ್ಗೆ ಹೇಳಕ್ ಆಗ್ಲಿಲ್ಲ. ಹೌದಾ? ಅದಕ್ಕೂ ಒಂದು ಹುಡುಕ್ತಾನೆ ಇವ ಬೆರ್ಕಿ, ಯಾಕ ಬುದ್ಧಿ ಚುರುಕದ. ಅವಾಗ ಆರನೇದ್ದು ಹೇಳ್ತಾನ ವಾದ. ಏನು? ಸಾಧ್ಯತೆ ಹೇಳ್ತಾನ. ದ ಸಿಕ್ಸ್ತ್ ಫಾರ್ಮುಲೇಷನ್ ಸಾಧ್ಯತೆ ಏನಂದ್ರ ದ ಕ್ವಶನ್ ಆಫ್ ಒರಿಜಿನಲ್ ಕಾಸ್ ಇಟ್ ಸೆಲ್ಫ್ ಇಸ್ ರಾಂಗ್ ಬಿಕಾಸ್ ಸೀರೀಸ್ ಈಸ್ ಅನಾದಿ. ಅಲ್ರಿ, ನಿಮಗ್ ಮೊದಲು ಹುಡ್ತು ಅಂತ ಹೇಳುದ ನೀವು ಕೇಳುದ ತಪ್ಪದ ಅಂತ ನಾವು. ಯಾಕಂದ್ರ ಇದು ಸರಪಣಿ ಅಲ್ಲ, ಇದು ಒಂದು ಸರ್ಕಲ್ ನಾಗ ಪ್ರಾರಂಭ ಆಗ್ಯದ, ವರ್ತುಳದಾಗ ಪ್ರಾರಂಭ ಆಗ್ಯದ. ವರ್ತುಳದಾಗ ಒಂದೇ ಪಾಯಿಂಟ್ ಯಾವ್ದು ಅನ್ನೋದು ಹೆಂಗ್ ಹೇಳ್ತೀರಿ ನೀವು? ಅದಕ್ಕೆ ನಾವೇನ್ ಹೇಳ್ತೀವಿ? ಇದು ಅನಾದಿ ಅದ. ಅಲ್ಲಿ ನಿಮ್ಗೆ ಮೊದಲಿಂದ ಹೇಳಿಕಂದ್ರೆ ಮುಗಿದು ಹೋತಲ್ಲ, ಅನಾದಿ ಅಂತ ಹೇಳಿಬಿಡ್ತೀವಿ. ಹೌದಾ? ಅನಾದಿ ಅಂತ ಹೇಳಿ ಪರಾಕ್ಯ ಏನು ದೋಷ ಇಲ್ಲ, ದೋಷ ಹೇಳ ಅಂತಾರ. ಕರ್ಮ ಶರೀರಂ series without a beginning, and when the series doesn't have a beginning, how can the question of what is beginning is asked? ಅಲ್ರಿ, ಅದಕ್ಕೆ ಅನಾದಿ ಐತಿ, ಅದಕ್ಕೆ ಹುಟ್ಟ ಇಲ್ಲ. ಅದು ಯಾವಾಗಿಂದ ಹುಟ್ಟೈತೆ ಗೊತ್ತಿಲ್ಲ ಅಂತ. ಅದಕ್ಕೆ ಆದಿ ಇಲ್ಲದಕ್ಕ ನೀ ಆದಿ ಕೇಳ್ತಿಲ್ಲ. ಅನಾದಿ ಐತೆ, ಅದು ಆದಿ ಇಲ್ಲ. ಅದು ಹುಟ್ಟು, ಅದಕ್ಕೆ ಮೊದಲನೇದ್ದು ಅನ್ನೋದು ಯಾವ್ದು ಗಿಡ ಮೊದಲು ಅನ್ನೋದು ಇಲ್ಲ. ಅನಾದಿ ಐತದು, ಮೊದಲ ಐತದು, ಅದಕ್ಕೆ ಹುಟ್ಟಿಲ್ಲದ ಐತದು. ಅದಕ್ಕೆ ಅದು ಅನಾದಿ ಅಂತ ಹೇಳಿಬಿಟ್ರೆ ನಿಮ್ ಸಮಸ್ಯೆ ಬಗೆಹರಿತೈತಲ್ಲೋ. ಬಿಡ್ರಿ, ಮುಗಿದು ಹೋತಲ್ಲ ನಿಮ್ಗೆ. ಅನಾದಿ ಅಂತ ಹೇಳ್ತೀವಿ ನಾವು. ಗಿಡ ಮೊದಲು ಬೀಜ ಮೊದಲು ಅನಾದಿಪ ಹೇಳಕ್ ಬರಂಗಿಲ್ಲ, ಅದು ಅನಾದಿ ಐತೆ ಅಂತ ಹೇಳ್ಬಿಡ್ತೀವಿ. ಮುಗಿದು ಅಲ್ಲಿ ಒಪ್ಕೊಂಡ್ರಿ. ಅಲ್ಲಿಗೆ ಒಂದು ಅಲ್ಲಿ ಬ್ರೇಕ್ ಪಾಯಿಂಟ್ ಮಾಡಿ ಮುಂದೆ ಹೇಳ್ಕೊಂತ ಹೋದ್ರೆ ನಾವೆಲ್ಲ ಕರೆಕ್ಟ್ ಆಗ್ತದೆ, ಸೃಷ್ಟಿ ಕರೆಕ್ಟ್ ಆಗ್ತದೆ ಅಂತ ಹೇಳ್ತ ನಾವು. ಹೌದಾ? ಹಂಗಾರೆ ಇದ್ರಾಗ ಏನ್ ದೋಷ ಐತಿ ತೋರಿಸ್ಕೊಳ್ಳಿ ಅಂತಾರೆ ಗೌಡಪಾದಾಚಾರ್ಯ ಹೇಳ್ತಾರೆ. ಏನ್ ಹೇಳ್ತಾರ ಅಂತಂದ್ರ, ಕರ್ಮ ಶರೀರ series without a beginning, and when the series doesn't have a beginning, how can the question of what is the beginning is asked? According to Vedic theory, creation is anadi karma shastra, karma sharira series. The series of karma sharira without beginning is the Vedic theory of creation. ಅನಾದಿ ಆದಂತ ಈ ಒಂದು ಕರ್ಮ ಶರೀರ ಥಿಯರಿ ಏನದ, ಇದು ವೈದಿಕ್ ಮತದಲ್ಲಿ ಇದನ್ನ ಒಪ್ಪಿಕೊಂಡು ಬಂದಾರ.
ವಾಟ್ ಈಸ್ ದ ರಾಂಗ್ ವಿತ್ ದಿಸ್ ಅಪ್ರೋಚ್? ಇದ್ರಾಗ ಏನ್ ದೋಷ ಅದ? ಯಾವಾಗ ವಿಚಾರ ಮಾಡಬೇಕು? ಮನದೋಷ ಮತ್ತು ವಿಕ್ಷೇಪ ದೋಷ ನಿವೃತ್ತಿ ಆಗೋ ಮಠ ವಿಚಾರ ಮಾಡಕ್ ಹೋಗ್ಬೇಡ್ರಿ, ಅಲ್ಲಿ ಮಠ ಬೇಕದ. ಅದಾದ್ಮೇಲೆ ನಮ್ಮಲ್ಲಿ ಮನದೋಷ ಹೋಗೈತ್ರಿ, ವೈರಾಗ್ಯ ಬಂದದ, ನಮ್ಮಲ್ಲಿ ಅಂತಃಕರಣ ಏಕಾಗ್ರ ಆಗ್ಯದ, ಅನೇಕಾಗ್ರ ಇಲ್ಲ, ಶೂನ್ಯಾಗ್ರ ಇಲ್ಲ, ಏಕಾಗ್ರ ಆಗ್ಯದ ಮನಸ್ಸು ಅಂದಾಗ ವಿಚಾರ ಮಾಡ್ರಿ. ಈಗ ಏನ್ ಹೇಳ್ದಂಗೆ ಹೆಂಗ್ ವಿಚಾರ ಮಾಡ್ಬೇಕು ಅಂದ್ರೆ, ಗೌಡಪಾದ says that this is a fine up to a particular period during ಕರ್ಮ ಯೋಗ ಅಂಡ್ ಉಪಾಸನ ಯೋಗ. ಇಲ್ಲಿವರೆಗೆ ಯೋಗ್ಯ ಅದ, ಕರೆಕ್ಟ್ ಅದ. ಈಗ ವಿಚಾರ ಮಾಡ್ರಿ. when you probe into the ಜ್ಞಾನ ಯೋಗ, the theory is not satisfactory because there is a logical fallacy in the theory also. ಇದರಲ್ಲಿ ಕೂಡ ಒಂದು ದೋಷ ಅದಪ್ಪ. ಏನು ದೋಷ ಅದ ಅಂತಂದ್ರೆ, there are two fallacies. ಇದರಲ್ಲಿ ಎರಡು ತಪ್ಪು ಬರ್ತಾವೆ, ತಾರ್ಕಿಕ ತಪ್ಪು ದೋಷಗಳದಾವ್ ಎರಡು. ಏನು ಬರ್ತಾವ ಅಂದ್ರೆ, two fallacies will be talked about. ಗೌಡಪಾದ ask the question, when you talk about ಅನಾದಿ ಕರ್ಮ ಶರೀರ series, ವಾಟ್ ಡಸ್ ಇಟ್ ಮೀನ್? ನೀವು ಅನಾದಿ ಅಂದ್ರಲ್ಲ, ಹಂಗಂದ್ರೆ ಏನು? ಇಟ್ ಮೀನ್ಸ್ ಹಂಗಂದ್ರೆ ಏನಂದ್ರೆ, ಅದಕ್ಕೆ ಆದಿ ಇಲ್ಲ ಅನ್ನಂಗ. ಅನಾದಿ ಅಂದ್ರೆ ಏನು? ಆದಿ ಇಲ್ಲ, ಗಿಡ ಮೊದಲು ಬೀಜ ಮೊದಲು ಹೇಳಾಕ್ ಬರುದಿಲ್ಲ ಅನ್ನಂಗ. ಬಿಗಿನಿಂಗ್ ಲೆಸ್ ಕರ್ಮ ಶರೀರ ಸೀರೀಸ್ ಒಪ್ಕೊಂಡಂಗ ಅನಾದಿ ಅಂದ್ರೆ. ವೇದಾಂತ says anadi beginningless is an adjective, and when you say a beginningless karma sharira series, which one of these three does an adjective beginningless belongs to? ಅಲ್ರಿ, ನೀವೇನಂದ್ರಿ? ಕರ್ಮ ಶರೀರ ಸರ್ಪಣಿ ಅನಾದಿ ಅಂತ ಹೇಳಿದ್ರಿ. ಇಲ್ಲೇ ಮೂರು ಶಬ್ದಗಳದಾವ, ಒಂದು ವಿಶೇಷಣ ಐತಿ, ಮೂರು ಶಬ್ದಗಳದ. ಒಂದು ಕರ್ಮ ಒಂದು ನಾಮಪದ, ಶರೀರ ಅನ್ನುವ ಒಂದು ನಾಮಪದ, ಆ ಸರ್ಪಣಿ ಅನ್ನೋದೊಂದು ನಾಮಪದ. ಈ ಮೂರು ನಾಮಪದಗಳಿಗೆ ನೀವು ಏನ್ ಹಚ್ಚಿರಿ? ಅನಾದಿ ಅನ್ನುವಂತ ವಿಶೇಷಣ ಹಚ್ಚಿರಿ. ಈ ವಿಶೇಷಣ ಯಾವ ನಾಮಪದಕ್ಕೆ ಹಚ್ಚಬೇಕು ಹೇಳ್ರಿ ಅಂತ. ಯಾವ ನಾಮಪದಕ್ಕೆ ಹಚ್ಚಬೇಕು? ಏನು ಅನಾದಿ ಕರ್ಮ ಅಂತೀರೋ, ಏನು ಅನಾದಿ ಶರೀರ ಅಂತೀರೋ, ಏನು ಅನಾದಿ ಸರ್ಪಣಿ ಅಂತೀರೋ? ಯಾವ್ದಕ್ಕೆ ಅನ್ಬೇಕು? ವಿಶೇಷಣ ಮತ್ತು ವಿಶೇಷ ಎರಡು ಕೂಡಿಸಿ ಹೇಳಾಗತ್ತೀರಿ. ಈ ವಿಶೇಷಣವನ್ನ ಎದಕ್ ಸೇರಿಸ್ಬೇಕು? ಮೂರಕ್ಕೂ ಸೇರಿಸ್ಬೇಕು ಅಂತ. ಹಂಗಾರೆ ಮೂರಕ್ಕೂ ಸೇರಿಸಿದ್ರೆ ಏನಾಕೈತಿ? ಅನಾದಿ ಕರ್ಮ ಆರ್ ಅನಾದಿ ಶರೀರ ಆರ್ ಅನಾದಿ ಸೀರೀಸ್, ಈ ಮೂರಕ್ಕೂ ಅನಾದಿ ಅಂತೀರೇನು? ಏನು ಒಂದಕ್ಕೆ ಅನಾದಿ ಅಂತೀರೋ? ಇಲ್ರಿ, ಮೂರಕ್ಕೆ ಅಂತೀವಿ. Which one of these three is anadi? You cannot say anadi karma because anadi karma ಅನ್ನಕ್ ಬರಂಗಿಲ್ಲ. ಯಾಕಂದ್ರ ಕರ್ಮ is never anadi. ಕರ್ಮ ಅನ್ನೋದು ಯಾವಾಗ್ಲೂ ಅನಾದಿ ಇಲ್ಲ. ಯಾಕಂದ್ರ ಯಾವುದೇ ಕರ್ಮ ಆಗ್ಬೇಕಂದ್ರ ಅಲ್ಲಿ ಮೊದಲು ಶರೀರ ಬೇಕಾಗ್ತದೆ. ಇಲ್ರಿ, ನಾವು ಕರ್ಮಕ್ಕೆ ಅನಾದಿ ಅನ್ನೋದಿಲ್ಲ, ಶರೀರಕ್ಕೆ ಅನಾದಿ ಅಂತೀವಿ. ಶರೀರಕ್ಕೂ ಅನಾದಿ ಅನ್ನಕ್ ಬರಂಗಿಲ್ಲ. ಯಾಕಂದ್ರೆ ಶರೀರ ಬರ್ಬೇಕಂದ್ರೆ ಅದಕ್ಕಿಂತ ಮೊದಲ ಕರ್ಮ ಇರ್ಬೇಕಾಗ್ತದೆ. ತಿಳಿಯಾಗತ್ತೇನ್ರಿ? Therefore ಅನಾದಿ ಹ್ಯಾಸ್ ಟು ಗೋ ವಿತ್ ಸೀರೀಸ್. ಇಲ್ಲ, ಎರಡಕ್ಕೂ ಹೊಂದುದಿಲ್ಲ ಅಂದ್ರೆ ಇನ್ನು ಸರ್ಪಣಿಗೆ ಅನಾದಿ ಅಂತೀವ್ರಿ ಅಂತೀರೇನು? ಸರ್ಪಣಿಗೆ ಅನಾದಿ, ಅಕಾರ್ಡಿಂಗ್ ಟು ವೇದಾಂತ ದ ವರ್ಡ್ ಸೀರೀಸ್ ಇಸ್ ಓನ್ಲಿ ಎ ಕಾನ್ಸೆಪ್ಟ್. ನಮ್ಮ ವೇದಾಂತ ಪ್ರಕಾರ ಈ ಸರಪಣಿ ಅಂತಿರಲ್ಲ, ಇದು ಒಂದು ಕಾನ್ಸೆಪ್ಟ್, ಅಂದ್ರೆ ವಿಚಾರಧಾರೆ. ಇದು ದೇರ್ ಇಸ್ ನೋ ಸಚ್ ಥಿಂಗ್ ಕಾಲ್ಡ್ ಸೀರೀಸ್ ಅದರ್ ದ್ಯಾನ್ ಇಂಡಿವಿಜುವಲ್ ಮೆಂಬರ್ಸ್. ಅಲ್ರಿ, ಸೀರೀಸ್ ಗುಂಪನಾಗ ನೀವು ವ್ಯಕ್ತಿಗತವಾದ ವಿಷಯವನ್ನ ಮಾತಾಡಕ್ ಬರಂಗಿಲ್ಲ. ಸರಪಣಿ ಅಂತಂದ್ರೆ ಏನ್ರಿ? ಇದು ಎರಡಕ್ಕಿಂತ ಹೆಚ್ಚಿಗೆ ಕೂಡ್ಕೊಂಡಿದ್ದು. ಹೆಂಗಂದ್ರೆ ಒಂದು ಉದಾಹರಣೆ ತಗೊಳ್ತೀವಿ. ಸಾಲಡ್ ಕೊಡ್ರಿ ಅಂತಂದ್ರ ಸಾಲಡ್ನಾಗ ಏನಿರ್ತದ? ಅನೇಕ ಹಣ್ಣುಗಳನ್ನ ಪೀಸ್ ಪೀಸ್ ಮಾಡಿಕೊಟ್ಟಿರ್ತಾರೆ, ಹೌದಲ್ಲೋ? ಸಾಲಡ್ ಅಂದ್ರೆ ಏನು? ಸಾಲಡ್ ಅಂದ್ರೆ ಏನು? ಲುಕ್ ಫಾರ್ ದ ಸಾಲಡ್ ಇನ್ ದ ಪ್ಲೇಟ್. ಸಾಲಡ್ ಈಸ್ ಓನ್ಲಿ ಎ ವರ್ಡ್, ದೇರ್ ಇಸ್ ಓನ್ಲಿ ಇಂಡಿವಿಜುವಲ್ ಫ್ರೂಟ್ಸ್ ಆನ್ ದ ಪ್ಲೇಟ್. ಸಾಲಡ್ ಅನ್ನೋದು ಬರೀ ಶಬ್ದ, ಸಾಲಡ್ ಅನ್ನೋದು ಇಲ್ಲ. ಅಲ್ಲಿ ಏನದ? ಅಲ್ಲಿ ಅನೇಕ ಹಣ್ಣುಗಳನ್ನ ತುಂಡು ತುಂಡು ಮಾಡಿ ಇಟ್ಟಾರ ಸಲಾಡ್ ಅಂತ. ಹಂಗ ನೀವು ಸರಪಣಿ ಅಂದ್ರೆ ಅದು ಒಂದ ಅಲ್ಲದು, ಅಲ್ಲಿ ಅನೇಕಗಳು ಕೂಡಿ ಸರಪಣಿ ಆಗ್ಯದ. ಅವ ಏನು? ಇವೇ ಏನದ? ಕರ್ಮ ಮತ್ತು ಶರೀರ, ಇವುಗಳ ಸರಪಣಿ ಆಗೈತದು. ಆ ಸರಪಣಿ ಅನ್ನೋದು, ಆ ಸಲಾಡ್ ಅನ್ನೋದು ಹಣ್ಣು ಬಿಟ್ಟಿಲ್ಲ. ಸೀರೀಸ್ ಈಸ್ ಓನ್ಲಿ ಎ ಕಾನ್ಸೆಪ್ಷನಲ್ ಕನ್ಸ್ಟ್ರಕ್ಟ್. ಅಂದ್ರೆ ನೀವು ಏನು ಒಂದು ಹೇಳ್ತೀರಿ ಸರಪಣಿ ಅಂತ, ಇದು ಒಂದು ಕಲ್ಪನೆ ರಚನೆ, ಇದು ವ್ಯಕ್ತಿಗತವಾದಂತ ಒಂದು ವಸ್ತು ಅಲ್ಲ. ದೇರ್ ಇಸ್ ನೋ ಸಚ್ ಥಿಂಗ್ ಕಾಲ್ಡ್ ಸೀರೀಸ್ ಅಟ್ ಆಲ್. ಆದ್ದರಿಂದ
ಆ ವಸ್ತು ಅನ್ನುವಂತ ಸರಪಣಿ ಅನ್ನುವಂತ ವಸ್ತು ಇಲ್ಲ. ಆ ಸರಪಣಿ ಒಳಗ ಏನದಾವಪ್ಪ ಅಂತಂದ್ರೆ ಕರ್ಮ ಮತ್ತು ಶರೀರಗಳ ಮಿಶ್ರಣದ. Therefore, ಅನಾದಿ ಕರ್ಮ ಶರೀರ series is not even a grammatically possible. This is fallacy number 1. ಇದು ನಿಮ್ಮ ಗ್ರಾಮೆಟಿಕಲ್ ಅಂದ್ರೆ ವ್ಯಾಕರಣ ದೋಷ ಇದು ಹೇಳಿದ್ರಿ ಇಲ್ಲಿ. ನಾಮಪದ ವಿಶೇಷಣ ಇಟ್ಕೊಂಡು ಏನು ದೋಷ ಬರ್ತದ ಅನ್ನುವಂಥದ್ದು ಒಂದೇ ದೋಷವನ್ನ ಹೇಳಿದ್ರು. ಇನ್ನು ಎರಡನೇ ದೋಷವನ್ನ ಹೇಳ್ತಾರ. ಟೈಮ್ ಆಗೇ ಹೋತು. ಈಗ ಕ್ಲಾಸ್ ಅದನ್ರಿ ಮತ್ತೆ ಅಪ್ಪವ್ರದ ಅಪ್ಪರ್ದ ಐತ್ರಿ ಅಜರ್ ಇವತ್ತು. ಅಪ್ಪವ್ರದ ಐತಂದ್ರೆ ಇದು ಒಂದೇ ಪಾರ್ಟ್ ಇದಕ್ಕೆ ಬಂತು. ಇದನ್ನ ನಾನು ಒಂದೇ ವರ್ತಕ ಮುಗಿಸ್ಬೇಕಾಗಿತ್ತು. ಇದು ಮುಗಿಲಿಲ್ಲ.